ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವಾ. ನಿನ್ನೆ ಏನಾಗಿತ್ತೋ ಏನೋ ಇಂಟರ್ನೆಟ್ಟಿನಲ್ಲಿ ಮಾಡುವಾಗ ಪ್ರಶ್ನೆಗಳು ನನ್ನ ಕಣ್ಮುಂದೆ ಬರ್ತಾ ಇರಲಿಲ್ಲ. ಅದರಿಂದಾಗಿ ನಮ್ಮ ದಿಲೀಪ್ ರತ್ನಾಕರ್ ಅವರು ಏನೊಂದು ಪ್ರಶ್ನೆ ಕೇಳಿದ್ರು, ಸರ್ಪಸತ್ರ ಅಂತ ಹೇಳಿದ್ರೆ ಸರ್ಪಗಳನ್ನು ಹೋಮಿಸಲಿಕ್ಕಾಗಿ ಒಂದು ಯಜ್ಞ ಇದೆಯಾ ಅನ್ನುವ ಅಭಿಪ್ರಾಯ ಇಟ್ಕೊಂಡೇನೋ ಪ್ರಶ್ನೆ ಮಾಡಿದ್ರು. ಸರ್ಪಸತ್ರ ಅಂತ ಹೇಳಿದ್ರೆ ವಿಶೇಷತಃ ದುಷ್ಟಜಂತುಗಳಾದ ಸರ್ಪ ಅಂತ ಹೇಳಿ ಅನ್ವಾಧಾನ ಮಾಡಿ, ಅನ್ವಾಧಾನ ಅಂತಂದರೆ ಇಷ್ಟು ಆಹುತಿ ಅಂತನ್ನುವ ಸಂಕಲ್ಪ, ಅನ್ವಾಧಾನ ಮಾಡಿ ಅಲ್ಲಿ ಅವುಗಳನ್ನು ಬಲಿ ಕೊಡೋದು, ಅದು ಸರ್ಪಸತ್ರ. ಅದನ್ನು ಆ ಸರ್ಪಯಾಗ ಏನಿದೆ, ಸರ್ಪಸತ್ರ, ಅದು ಪ್ರಾಯ ಒಂದೇ ಬಾರಿ ಆಗೋದು. ಮಾಡೋನೊಬ್ಬನೇ ಪರೀಕ್ಷಿತ್ ರಾಜ, ಜನಮೇಜಯ. ನಮಗೆ ಇವತ್ತು ಗೊತ್ತಿರುವ ಹಾಗೆ ಅವನೊಬ್ಬನೇ ಮಾಡೋದು. ಅದರಲ್ಲಿ ಕ್ರೂರ ಸರ್ಪಗಳು ಏನಿತ್ತು, ಶಾಂತ ಸರ್ಪಗಳು ಏನಾದವು ಇತ್ಯಾದಿಗಳನ್ನೆಲ್ಲ ನಾವು ಮಹಾಭಾರತದಿಂದ ಗ್ರಹಿಸಬೇಕು. ನಮಗೇನು ಗೊತ್ತಾಗಿದ್ದು ಅಂತಂದರೆ, ಪರೀಕ್ಷಿತ್ ರಾಜನಿಗೆ ತಕ್ಷಕ ಕಾಣಲಿಲ್ಲ, ದೇವರು ಕಾಣ್ತಾ ಇದ್ದ. ಪರೀಕ್ಷಿತ್ ರಾಜನ ಸಾವನ್ನು ನೋಡ್ತಾ ಇದ್ದ ಮಂತ್ರಿಗಳಿಗೆ ದೇವರು ಕಾಣಲಿಲ್ಲ, ತಕ್ಷಕ ಮಾತ್ರ ಕಂಡ. ಅವರವರ ದರ್ಶನ. ಹೀಗಾಗಿ ಆ ಸರ್ಪ ದರ್ಶನ, ತಕ್ಷಕ ಯಾವ ರೀತಿ ಕೊಂದ ಅಂತ ಹೇಳಿ ಜನಮೇಜಯನಿಗೆ ಸುದ್ದಿ ಹೋಗಿದ್ದು ಭೀಕರವಾಗಿ. ಅದರಲ್ಲಿ ಮಧ್ಯದಲ್ಲಿ ಕಾಶ್ಯಪ ಬ್ರಾಹ್ಮಣ ಅಂತನ್ನುವವ, ಕಾಶ್ಯಪ ಅಂತನ್ನುವವ ಗರುಡ ಮಂತ್ರದ ಸಿದ್ಧಿ ಪಡೆದವ ಪರೀಕ್ಷಿತ್ ರಾಜನನ್ನು ರಕ್ಷಣೆ ಮಾಡಲಿಕ್ಕೆ ಓಡೋಡಿ ಬರ್ತಾ ಇದ್ದಾಗ ಮಧ್ಯದಲ್ಲಿ ತಕ್ಷಕ ಅಡ್ಡಗಟ್ಟಿದ. ಕಾಶ್ಯಪನ ಮಂತ್ರಸಿದ್ಧಿ ಬಹಳ ದೊಡ್ಡದಿತ್ತು. ಅವನಿಗೆ ಭಗವತ್ ಸಂಕಲ್ಪವನ್ನು ಮನವರಿಕೆ ಮಾಡಿಸಿದ. ಅದು ಮಹಾಭಾರತ ಆದಿಪರ್ವ ನೋಡುವವರಿಗೆ ಸ್ಪಷ್ಟ. ಕೇವಲ ಧನಲೋಭದಿಂದ ಕಾಶ್ಯಪ ಹಿಂದೆ ವಾಪಸ್ಸು ಹೋಗಲಿಲ್ಲ. ಆ ಕಾರಣದಿಂದ ನಾವು ಏನು ತಪ್ಪು ತಿಳ್ಕೊತೇವೆ, ಕೇವಲ ಹಣದ ಆಸೆಯಿಂದ ಕಾಶ್ಯಪ ತೊರೆದು ಹೋದ, ಪರೀಕ್ಷಿತ್ ರಾಜನನ್ನು ರಕ್ಷಣೆ ಮಾಡಲಿಲ್ಲ ಅಂತ. ಹಾಗಿಲ್ಲ. ವಿಧಿಯ ಸಂಕಲ್ಪವನ್ನು ಅವನು ಮನಗಂಡ, ಅಂತೆಯೇ ನಡೆಯಬೇಕು ಅಂತ ಹೇಳಿ ಸುಮ್ಮನಾದ. ಇದು ಇರುವಂತಹ ವಿಚಾರ. ಇದನ್ನೆಲ್ಲ ನಾವು ನಿನ್ನೆ ನೋಡಿದೆವು. ಸಾಯಲಿಕ್ಕೆ ಅನುಮತಿಯನ್ನು ಕೇಳಿದ. ಆಗ ಶುಕಾಚಾರ್ಯರು ಎಲ್ಲರ ಜೊತೆಗೆ ಹೊರಟರು. ಈ ಭಾಗವತ ಅನ್ನೋದು ಈ ತರಹದ ಪ್ರಸಾರವನ್ನು ಪಡೆಯಿತು.
ಭಾಗವತದಲ್ಲಿಯೇ ಇದೆ. ಪರೀಕ್ಷಿದ್ರಾಜನ ಕಾಲಕ್ಕೆ ಅದು ಅಭಿವ್ಯಕ್ತ ಆಗಬೇಕು. ಅದನ್ನು ರೋಮಹರ್ಷಣ ಸೌತಿ ಶೌನಕಾದಿಗಳಿಗೆ ಹೇಳಬೇಕು. ರೋಮಹರ್ಷಣ ಅವನು ಶೌನಕಾದಿಗಳಿಗೆ ಹೇಳಬೇಕು, ಅದಿನ ಮುಂದಿನ ಜನಾಂಗ ಕೇಳಬೇಕು ಅಂತ. ಇದನ್ನು ಮೊದಲೇನೆ ಮಾಡಿಟ್ಟಿರ್ತಾರೆ. ಮಹಾಭಾರತ ಯಾವ ರೀತಿ ವೇದವ್ಯಾಸರಿಗೆ 3 ವರ್ಷ ಇದ್ದಾಗ ರಚನೆ ಆಯಿತೋ, ಆದರೆ ಅದು 597 ವರ್ಷಗಳಾದ ಮೇಲೆ ಧೃತರಾಷ್ಟ್ರ ಬಂದು, ಅದಾಗಿ ಎಷ್ಟೋ 100 ವರ್ಷಗಳಾದ ಮೇಲೆ ನಮ್ಮ ಕಣ್ಮುಂದೆ ಬಂತು. ಸರ್ಪಸತ್ರದಲ್ಲಿ ಜನಮೇಜಯ ವೈಶಂಪಾಯನರಿಂದ ಕೇಳಿದ್ದು. ಇದರಿಂದ ಒಂದು ಗೊತ್ತಾಗತ್ತೆ, ಭಗವಂತನ ಜ್ಞಾನ ಆಗಬೇಕು ಅಂದರೆ ಭಾಗವತ, ಯಜ್ಞದಲ್ಲಿ ಯಾವುದಾದರೂ ಲೋಪ ಆದರೆ ಅದರ ಪರಿಮಾರ್ಜನಕ್ಕಾಗಿ ಮಹಾಭಾರತಾದಿಗಳನ್ನು ಕೇಳಬೇಕು ಅಂತ. ಇದು ನಮಗೆ ನೆನ್ನೆ ಇದ್ದದ್ದು. ಸುಮಾರು 28 ಶ್ಲೋಕ ಆಗಿತ್ತು. 29ನೆಯ ಶ್ಲೋಕ ಈಗ ಆಗಬೇಕಿದೆ. ಸೈಷಾ ವಿಷ್ಣೋರ್ಮಹಾಮಾಯಾ ಬಾಧ್ಯಬಾಧಕ ಲಕ್ಷಣ ಯಯಾ ಮುಷ್ಯತ್ಯಸಾವಾತ್ಮ ಭೂತೇಷು ಗುಣವೃತ್ತಿಭಿ. ಇದು ದೇವರ ಮಹಿಮೆ. ಬಾಧ್ಯಬಾಧಕ ಲಕ್ಷಣ. ದೇವರು ದುಃಖ ಪಡುವವರಲ್ಲೂ ಇರ್ತಾನೆ, ದುಃಖ ಪಡಿಸುವವರಲ್ಲೂ ಇರ್ತಾನೆ, ಪ್ರಕೃತಿಯಲ್ಲೂ ಇರ್ತಾನೆ, ಚೇತನನಲ್ಲೂ ಇರ್ತಾನೆ. ಇವನ ಈ ಅದ್ಭುತವಾದ ಮಹಿಮೆಯನ್ನು ತಿಳಿಯದೆ ಆತ್ಮ ಮುಹ್ಯತಿ, ಜೀವನಿಗೆ ಗೊಂದಲ ಆಗತ್ತೆ. ನಯತ್ರ ದುರ್ಭವ್ಯತಯಾ ವಿರಾಜತೆ ಮಾಯಾತ್ಮವಾದೇ ಸಕೃದಾತ್ಮವಾದಿಭಿಃ ನಯದ್ವಿವಾದೋ ವಿವಿಧಸ್ತದಾಶ್ಚರ್ಯೋ ಮನಶ್ಚ ಸಂಕಲ್ಪ ವಿಕಲ್ಪ ವೃತ್ತಿಯತ್. ಆದರೆ ಈ ದೇವರನ್ನು ಆಶ್ರಯಿಸಿದರೆ ಆಗುವ ಮುಕ್ತಿ ಏನಿದೆ ಅಲ್ಲಿ ವಿವಾದ ಇರೋದಿಲ್ಲ. ಯಾವ ವಿವಾದವೂ ಇರೋಲ್ಲ. ಯಾಕೆ ಅಂತಂದರೆ ಮನಸ್ಸಿಗೆ ಭ್ರಮೆಯ ಅವಕಾಶವೇ ಇಲ್ಲ. ಮನಸ್ಸಿನ ಭ್ರಮೆಗೆ ಯಾಕೆ ಅವಕಾಶ ಇಲ್ಲ ಅಂದರೆ ಮನಸ್ಸೇ ಇರಲ್ಲ. ಮನಸ್ಸು ಅಂತಂದರೆ ಸಂಕಲ್ಪ ಮತ್ತು ವಿಕಲ್ಪಗಳನ್ನು ನಿರಂತರವಾಗಿ ಮಾಡ್ತಾ ಇರುತ್ತೆ. ಇದು ಮಾಡಬೇಕು, ಅದು ಮಾಡಬೇಕು, ಇದು ಬೇಡ, ಅದು ಬೇಡ, ಈ ರೀತಿಯಾದ ವಿಕಲ್ಪವನ್ನು ಅದು ನಿರಂತರವಾಗಿ ಮಾಡ್ತಾ ಇರುತ್ತೆ. ನಯತ್ರ ಸೃಜ್ಯಂ ಸೃಜತೋ ಭಯೋಃ ಪರಂ ಶ್ರೇಯಶ್ಚ ಜೀವ ತ್ರಿಭಿರನ್ವಿತ ಸ್ವಯಂ ತದೇತದುತ್ಸಾದಿತ ಬಾಧ್ಯಬಾಧಕಂ ನಿಷಿಧ್ಯ ಚೋರ್ಮೀನ್ ವಿರಮೇತ ತನ್ಮುನಿ. ಈ ಮುಕ್ತಿಯಲ್ಲಿ ದೇವರನ್ನೇ ನೆನಪಿಸಿಕೊಳ್ಳುತ್ತಾ, ದೇವರನ್ನೇ ಕಾಣುತ್ತಾ, ಊರ್ಮೀನ್ ಸಂಸಾರದ 6 ಅಲೆಗಳು, ಜಾಯತೆ ಅಸ್ತಿ ಇದ್ದಾನೆ, ಜಾಯತೆ ಹುಟ್ಟುತ್ತಾನೆ, ವರ್ಧತೆ ಬೆಳೆಯುತ್ತಾನೆ, ವಿಪರಿಣಮತೆ ಬದಲಾಗುತ್ತಾನೆ, ದುಃಖವನ್ನು ಹೊಂದುತ್ತಾನೆ, ಅಥ ಮ್ರಿಯತೆ ಸಾಯ್ತಾನೆ. ಈ 6 ಅಲೆಗಳು ಸಂಸಾರ ಸಾಗರದಲ್ಲಿ ನಿರಂತರವಾಗಿ ಬರ್ತಾ ಇರ್ತದೆ. ಈ 6 ಅಲೆಗಳ ವಿರಾಮ ಎಲ್ಲಿ ಅಂತಂದರೆ ಮುಕ್ತಿಯಲ್ಲಿ. ಆ ಮುಕ್ತಿಯನ್ನು ಕೊಡಬೇಕಾದರೆ ದೇವರ ಅನುಗ್ರಹ ಆಗಬೇಕು. ದೇವರ ಅನುಗ್ರಹ ಆಗಬೇಕಾದರೆ ಭಗವಂತನ ಮಹಿಮೆಯ ಅರಿವು ಬೇಕು. ಭಗವಂತನ ಮಹಿಮೆಯ ಅರಿವು ಬರಬೇಕಾದರೆ ಈ ಗ್ರಂಥವನ್ನು ಚಿಂತನೆ ಮಾಡಬೇಕು. ಪರಂ ಪದಂ ವೈಷ್ಣವ ಮಾಮನಂತಿ ಎನ್ನೇತಿ ನೇತೀತ್ಯದತುತ್ಸುಸೃಕ್ಷವಃ ವಿಸೃಜ್ಯ ದೌರಾತ್ಮ್ಯಮನನ್ಯ ಸೌಹೃದ ಹೃದೋಪಗುಹ್ಯಾವಸಿತಂ ಸಮಾಹಿತೈಃ. ಈ ತರಹದ ಎಲ್ಲ ಶ್ರೇಷ್ಠವಾದ ನೀತಿ, ಶ್ರೇಷ್ಠವಾದ ಶಾಸ್ತ್ರ, ಶ್ರೇಷ್ಠವಾದ ಮನೋಭಾವ, ಶ್ರೇಷ್ಠವಾದ ಭಕ್ತಿ, ಇವುಗಳಿಂದ ದೇವರನ್ನು ಅಪ್ಪಿಕೊಳ್ಳುವುದೇ ಉದ್ದೇಶ. ತದೇ ತದಧಿಗಚ್ಚತಿ ವಿಷ್ಣೋರ್ಯತ್ಪರಮಂ ಪದಂ ಅಹಂ ಮಮೇತಿ ದೌರ್ಜನ್ಯಂ ನ ಯೇಷಾಂ ದೇಹಗೇಹಜಂ. ಇದನ್ನು ಹೊಂದಬೇಕು ಅಂತ ಬಯಸುವವರು ದೇಹದಲ್ಲಿ, ಈ ಹೊರಗಡೆಯ ಆಸ್ತಿ ಪಾಸ್ತಿಯಲ್ಲಿ ನನ್ನದೇ ಅಂತ ಹೇಳಿ ಅಂದುಕೊಂಡಿರೋದಿಲ್ಲ. ನಾನು ಅಂತನ್ನುವ ಬುದ್ಧಿಯನ್ನು ದೇಹದಲ್ಲಿ ಬಿಡ್ತಾರೆ. ಅತಿವಾದಾಂತಿತಿಕ್ಷೇತ ನಾವಮನ್ಯೇತ ಕಂಚನ ನಚೇಮಂ ದೇಹಮಾಶ್ರಿತ್ಯ ವೈರಂ ಕುರ್ವೀತ ಕೇನಚಿತ್.
ಅತಿವಾದಾನ್ ಸ್ಥಿತಿಕ್ಷೇತ. ಅತಿವಾದಗಳನ್ನು ಬಿಡಬೇಕು. ಅತಿವಾದ ಅಂತಂದರೆ ಒಂದು ವಸ್ತುವಿನ ಪರಿಮಿತಿಗಿಂತ ಹೆಚ್ಚು ಅದನ್ನು ಪ್ರೀತಿಸೋದನ್ನು ಅತಿವಾದ ಅಂತ ಕರೀತಾರೆ. ಅತಿವಾದಾನ್ ಸ್ಥಿತಿಕ್ಷೇತ. ಆ ರೀತಿ ಸುತ್ತಮುತ್ತಲಿನ ಜನ ಇದ್ದರೆ ತಾಳ್ಮೆಯಿಂದ ಅದನ್ನು ಸಹಿಸಿಕೊಳ್ಳಬೇಕು. ನಾಮಮನ್ಯೇತ ಕಂಚನ. ದೇಹವನ್ನು ಇಟ್ಟುಕೊಂಡು ಯಾರನ್ನೂ ಅವಮಾನ ಮಾಡಬಾರದು. ದಪ್ಪ, ಕುಳ್ಳ, ಉದ್ದ, ಕುಂಟ, ಕುರುಡ ಈ ರೀತಿ ದೇಹವನ್ನು ಇಟ್ಟುಕೊಂಡು ಯಾರನ್ನೂ ಅವಮಾನ ಮಾಡಬಾರದು. ನಚೇಮಂ ದೇಹಮಾಶ್ರಿತ್ಯ ವೈರಂ ಕುರ್ವೀತ ಕೇನಚಿತ್. ಈ ದೇಹವನ್ನು ಆಶ್ರಯಿಸಿ ಯಾರನ್ನೂ ವಿರೋಧಿಸಬಾರದು. ನಮೋ ಭಗವತೆ ತಸ್ಮೈ ಕೃಷ್ಣಾಯ ಕುಂಠವೇಧತೆ ಯತ್ಪಾದಾಂಬುರುಹಧ್ಯಾನಾತ್ ಸಂಶ್ರಿತಾಂ ಅಧ್ಯಗಾಮಿ ಮಾಂ. ಎಲ್ಲಕ್ಕಿಂತ ಮಿಗಿಲಾಗಿ ಅಕುಂಠ ಮೇಧಸೆ, ಈ ತರಹದ ಶುದ್ಧವಾದ ಅರಿವಿರುವ ವೇದವ್ಯಾಸರಿಗೆ ನನ್ನ ನಮಸ್ಕಾರಗಳು ಅಂತ ಸೂತ ಪುರಾಣಿಕರು ಉಪಸಂಹಾರ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಈ ವೇದವ್ಯಾಸರನ್ನು ಚಿಂತನೆ ಮಾಡಿದ್ದರಿಂದ, ವೇದವ್ಯಾಸರನ್ನು ಉಪಾಸನೆ ಮಾಡಿದ್ದರಿಂದ ಸಂಹಿತಾಂ ಅಧ್ಯಗಾಂ, ಈ ಭಾಗವತವನ್ನು ಅಧ್ಯಯನ ಮಾಡುವಂತಹ ಭಾಗ್ಯ ಸಿಕ್ಕಿತು. ಅಂತಹ ವೇದವ್ಯಾಸರಿಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ಈ ಕಥೆಯನ್ನು ಮುಗಿಸ್ತಾ ಇದ್ದಾರೆ. ಶೌನಕೌವಾಚ ಪೈಲಾದಿಭಿರ್ವ್ಯಾಸ ಶಿಷ್ಯೈಃ ವೇದಾಚಾರ್ಯೈರ್ಮಹಾತ್ಮಭಿಃ ವೇದಾ ವೈ ಕಥಿತಾ ವ್ಯಸ್ತಾ ಏತತ್ ಸೌಮ್ಯ ಅಭಿಧೇಹಿನಃ. ಅದಕ್ಕೆ ಶೌನಕರು ಹೇಳಿದ್ರು, ಪರೀಕ್ಷಿದ್ರಾಜನ ಕಥೆ ಮುಗಿಯಿತು, ಆದರೆ ವೇದವ್ಯಾಸರ ಕಥೆ ಇನ್ನೂ ತಿಳ್ಕೊಳ್ಬೇಕು ಅಂತ ಇದೆ ನಮಗೆ. ವೇದವ್ಯಾಸರ ಶಿಷ್ಯರು ಪೈಲ ಮೊದಲಾದವರು. ಪೈಲರು ಋಗ್ವೇದವನ್ನು ಜಗತ್ತಿಗೆ ಕೊಟ್ಟರು, ತಾವು ಪಡೆದರು. ವೈಶಂಪಾಯನರು ಯಜುರ್ವೇದವನ್ನು ಜಗತ್ತಿಗೆ ಕೊಡುವಲ್ಲಿ ಪಾತ್ರವಹಿಸಿದರು. ಆ ಯಜುರ್ವೇದದ ಒಂದು ಭಾಗವನ್ನು ಯಾಜ್ಞವಲ್ಕ್ಯರು ಜಗತ್ತಿಗೆ ಕೊಟ್ಟರು. ಅದನ್ನು ಕಣ್ವರು ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಸಾರ ಮಾಡಿದರು. ಜೈಮಿನಿ ಋಷಿಗಳು ಸಾಮವೇದವನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಿದರು. ಸುಮಂತು, ವರುಣನ ಮಗ, ಆ ಮುನಿಗಳು ಅಥರ್ವ ವೇದವನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಿದರು. ಇತಿಹಾಸ ಪುರಾಣವನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಲಿಕ್ಕೆ ವೇದವ್ಯಾಸರು ನಿನ್ನನ್ನು ಆಯ್ದುಕೊಂಡಿದ್ದಾರೆ. ಗಂಧರ್ವಾದಿಗಳಲ್ಲಿ ಮಹಾಭಾರತವನ್ನು ಹೇಳಲಿಕ್ಕೆ ಶುಕಾಚಾರ್ಯರನ್ನು, ದೇವತೆಗಳಲ್ಲಿ ಮಹಾಭಾರತವನ್ನು ಹೇಳಲಿಕ್ಕೆ ನಾರದರನ್ನು, ಮನುಷ್ಯರಲ್ಲಿ ಮಹಾಭಾರತವನ್ನು ಹೇಳಲಿಕ್ಕೆ ವೈಶಂಪಾಯನರನ್ನು ನೇಮಿಸಿ ಪುರಾಣಗಳನ್ನೆಲ್ಲ ರಚನೆ ಮಾಡಿ 3 ಸೂತ್ರಗಳು, ಜೈಮಿನಿಗಳ ಕೈನಲ್ಲಿ ಕರ್ಮಮೀಮಾಂಸಾ ಸೂತ್ರ ಬರೆಸಿದ್ರು ವೇದವ್ಯಾಸರು. ಅದನ್ನೇ ಇವತ್ತು ಪೂರ್ವಿ ಮೀಮಾಂಸಾ ಅಂತ ಹೇಳಿ ಕರೀತಾರೆ. ನಂತರ ದೈವಮೀಮಾಂಸಾ, ದೈವಿ ಮೀಮಾಂಸಾ ಅಂತ ಹೇಳಿ ಒಂದು ಸೂತ್ರಗಳ ಕಟ್ಟು ಇದೆ. ಅದನ್ನು ಶೇಷ ಮತ್ತು ಪೈಲರು ಇಬ್ಬರು ಸೇರಿ ರಚನೆ ಮಾಡಿದರು. ಅದರ ಆದಿ ಅಂತ್ಯಗಳನ್ನು ಸ್ವಯಂ ವೇದವ್ಯಾಸ ದೇವರೇ ರಚನೆ ಮಾಡಿ ಜಗತ್ತಿಗೆ ಕೊಟ್ಟರು. ಇವತ್ತು ದೈವಿ ಮೀಮಾಂಸಾ ಸಿಗಲ್ಲ. ಇನ್ನು ಬ್ರಹ್ಮಮೀಮಾಂಸಾವನ್ನು ತಾವೇ ರಚನೆ ಮಾಡಿದ್ರು. ಅದನ್ನು ಇವತ್ತು ಬ್ರಹ್ಮಸೂತ್ರ ಅಂತ ಕರೀತಾರೆ. ಹೀಗೆ ಜಗತ್ತಿಗೆ ಅರಿವನ್ನು ನೀಡುವ ಸಲುವಾಗಿ ವೇದವ್ಯಾಸರು ಬಂದರು ಅಂತ ನಾವು ಕೇಳಿದ್ದೇವೆ. ಆ ವೇದದ ವಿಭಾಗ ಎಷ್ಟಾಯಿತು ಅನ್ನೋದನ್ನು ದಯವಿಟ್ಟು ಹೇಳಬೇಕು ಅಂತ ಶೌನಕರು ಸೂತರಿಗೆ ಕೇಳಿದರು. ಸಮಾಹಿತಾತ್ಮನೋ ಬ್ರಹ್ಮನ್ ಬ್ರಹ್ಮಣ ಪರಮೇಷ್ಠಿನಃ ಹೃದಾಕಾಚಾದ ಭುನ್ನಾದ ವೃತ್ತಿರೋಧಾದ್ವಿಭಾವ್ಯತೆ. ಆಗ ರೋಮಹರ್ಷಣರು ಹೇಳಲಿಕ್ಕೆ ಶುರು ಮಾಡಿದ್ರು, ನಾಲ್ಮುಗ ಬ್ರಹ್ಮ ಒಂದು ಬಾರಿ ದೇವರನ್ನು ಧ್ಯಾನ ಮಾಡ್ತಾ ವೃತ್ತಿರೋಧಾತ್ ವಿಭಾವ್ಯತೆ, ಎಲ್ಲ ಇಂದ್ರಿಯಗಳ ನಡೆಯನ್ನು ಪ್ರತಿಬಂಧಿಸಿದ್ದ. ಎಲ್ಲ ಇಂದ್ರಿಯಗಳು ಕಣ್ಣು ಏನನ್ನು ನೋಡ್ತಾ ಇರಲಿಲ್ಲ, ಕಿವಿ ಏನನ್ನು ಕೇಳ್ತಾ ಇರಲಿಲ್ಲ. ಆ ತರಹದ ಧ್ಯಾನ, ವೃತ್ತಿರೋಧಪೂರ್ವಕವಾದ ಧ್ಯಾನದಲ್ಲಿ ನಾದವೊಂದೆದ್ದು ಬಂತು.
ಯದುಪಾತನಯ ಬ್ರಹ್ಮನ್ ಯೋಗಿನೋ ಮಲಮಾತ್ಮನಃ ದ್ರವ್ಯಕ್ರಿಯಾಕಾರಕಾಖ್ಯಂ ಧೂತ್ವಾ ಯಾಂತ್ಯ ಪುನರ್ಭವಂ. ಈ ನಾದದ ಮೂಲಕ ದೇವರ ಉಪಾಸನೆ ಮಾಡಿದರೆ ಯೋಗಿಗಳು ತಮ್ಮ ಜೀವದಲ್ಲಿ ಇರುವಂತಹ ದೋಷವನ್ನು, ಮನಸ್ಸಿನ ಕಲ್ಮಶವನ್ನು ಕಳೆದುಕೊಂಡು ದೇವರನ್ನು ಹೊಂದುತ್ತಾರೋ ಅಂತಹ ನಾದದ ಆವಿರ್ಭಾವ ಆಯಿತು. ಶೃಣೋತಿ ಯ ಇಮಂ ಸ್ಫೋಟಂ ತಥೋ ಭೂತ್ರಿವೃದೋಂಕಾರ ಯೋ ವ್ಯಕ್ತ ಪ್ರಭವಸ್ವರಾಟ್ ಯತ್ತಲ್ಲಿಂಗಂ ಭಗವತೋ ಬ್ರಹ್ಮಣ ಪರಮೇಷ್ಠಿನಃ. ಆ ನಾದ ಅನ್ನೋದು ವರ್ಣಾತ್ಮಕವಾಗಿ ಬದಲಾಯಿತು, ಓಂ ಅಂತ. ಅದಕ್ಕಿಂತ ಮೊದಲು ಅದು ವೈಬ್ರೇಷನ್ ಮೋಡಿನಲ್ಲಿ ಇತ್ತು. 4-5 ತರಹದ ವೈಬ್ರೇಷನನ್ನು ಹೇಳ್ತಾರೆ. ನಾದ, ಬಿಂದು, ಶಾಂತ, ಅತಿಶಾಂತ, ಕಲಾ ಅಂತ. ಈ ನಾದದಿಂದಲೂ ದೇವರು ಪ್ರತಿಪಾದ್ಯ. ಈ ನಾದ ಅಂತನ್ನೋದು ವರ್ಣಾತ್ಮಕವಾಗಿ ಬದಲಾಯಿತು. ಧ್ವನಿ ಅನ್ನೋದು ವರ್ಣವಾದಾಗ ಓಂ ಅಂತಾಯಿತು. ಇದು ಮೇಲ್ನೋಟಕ್ಕೆ ತ್ರಿವೃತ್, 3 ಅಕ್ಷರ ಇರೋದು ಸ್ಫುಟವಾಗಿ ಕಾಣುತ್ತೆ. ಅ, ಉ, ಮ. ಈ ತರಹದ ಅ, ಉ, ಮ ಇವುಗಳನ್ನು ಒಳಗೊಂಡ ಪ್ರಣವ ಅದು ಅವ್ಯಕ್ತ ಪ್ರಭವ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಬ್ರಹ್ಮನ ಮೂಲಕ ಜಗತ್ತಿಗೆ ಅಭಿವ್ಯಕ್ತ ಆಗಿದ್ದು. ಇದು ಸ್ವರಾಟ್, ಇದೇ ಸ್ವತಂತ್ರ. ವರ್ಣಗಳ ರಾಜ ಓಂ. ಅದರಿಂದಾಗಿ ಎಲ್ಲಕ್ಕಿಂತ ಮೊದಲು ಅದನ್ನು ಹೇಳುವಂಥದ್ದು. ಯತ್ತಲ್ಲಿಂಗಂ ಭಗವತೋ ಬ್ರಹ್ಮಣ ಪರಮಾತ್ಮನಃ. ಇದು ಪರಮಾತ್ಮನನ್ನು ನೆನಪಿಸುವಂಥದ್ದು. ಪರಮಾತ್ಮನನ್ನು ನೆನಪಿಸುವುದರಲ್ಲಿ ಅಗ್ರಗಣ್ಯವಾದದ್ದು ಯಾವುದು ಅಂತಂದರೆ ಓಂ ಅಂತನ್ನೋದು. ಅದು ಲಿಂಗ ಅಂತ ಹೇಳ್ತಾರೆ. ಲೀನಂ ಗಮಯತಿ. ಶೃಣೋತಿ ಇಮಂ ಸ್ಫೋಟಂ ಸುಪ್ತಶ್ರೋತೇವ ಶೂನ್ಯದೃಕ್ ಏನ ವಾಗ್ವ್ಯಜ್ಯತೆ ಯಸ್ಯ ವ್ಯಕ್ತಿರಾಕಾಶ ಆತ್ಮನಃ. ಈ ಸ್ಫೋಟ ಏನು ಓಂ ಅಂತಾಯಿತು, ಅದೇ ಆಕಾಶದ ಸೃಷ್ಟಿ ಕೂಡ. ಯಾಕೆ ಅಂತಂದರೆ ಸೃಷ್ಟಿಯಲ್ಲಿ ಮೊದಲು ಭೂತಾಕಾಶ ಇರಲಿಲ್ಲ. ಭೂತಾಕಾಶ ಇಲ್ಲದೆ ಹೋದಾಗ ಒಂದು ಬೌಂಡ್ರಿ ಇರಲ್ಲ. ಆವಾಗ ವರ್ಣಗಳು ಡೈಲ್ಯೂಟ್ ಆಗಿ ಯಾರಿಗೂ ಅರ್ಥವಾಗದೆ ಹೋಗುತ್ತೆ. ಅದಕ್ಕೆ ಒಂದು ಬೌಂಡ್ರಿ ಬೇಕು. ಇಡೀ ಬ್ರಹ್ಮಾಂಡ ಅಂತನ್ನುವ ಒಂದು ಬೌಂಡ್ರಿ ಇದ್ದರೆ ಓಂ ಅಂತ ಹೇಳಿದಾಗ ಆ ಪರಿಮಿತಿಯಲ್ಲಿ ಆ ಸೌಂಡ್ ವೇವ್ಸು ಅದು ನಮ್ಮ ಮನಸ್ಸು ಕ್ಯಾಚ್ ಮಾಡುತ್ತೆ. ಆವಾಗ ಅದು ಅರ್ಥ ಆಗುತ್ತೆ. ಈ ರೀತಿ ವ್ಯಕ್ತಿ ಆಕಾಶ ಆತ್ಮನಃ. ಈ ಓಂಕಾರದ ಜೊತೆಗೇನೆ ಆಕಾಶದ ಅಭಿವ್ಯಕ್ತಿ ಆಯಿತು. ಆಕಾಶ ಇದೆ ಅಂತ ಗೊತ್ತಾಯಿತು ಅಂತ. ಅಂದರೆ ಸೃಷ್ಟಿಯ ಮೊದಲ ಅಕ್ಷರ ಅನ್ನೋದನ್ನು ಅವರು ಈ ರೀತಿ ಹೇಳಿದ್ರು. ತಸ್ಯ ಸನಸ್ತ್ರಯೋ ವರ್ಣಾಃ ಸ್ವಧಾಮ್ನೋ ಬ್ರಹ್ಮಣ ಸಾಕ್ಷಾತ್ ವಾಚಕ ಪರಮಾತ್ಮನಃ ಸಸರ್ವ ಮಂತ್ರೋಪನಿಷದ್ವೇದ ಬೀಜಂ ಸನಾತನಂ. ಈ ಓಂಕಾರ ಏನಿದೆ ಎಲ್ಲ ಉಪನಿಷತ್ತಿನ ವೇದದ ಮೊದಲ ದನಿ, ಮೊದಲ ಬೀಜ. ಈ ಓಂಕಾರ ಅಂತನ್ನುವ ಬೀಜದಿಂದ ಎಲ್ಲವೂ ಬಂತು. ಮಂತ್ರ, ಆಮೇಲೆ ಉಪನಿಷತ್ತು. ಮಂತ್ರ ಅಂದರೆ ಸಂಹಿತೆ ಅಂತ, ಉಪನಿಷತ್ತು ಆ ಮಂತ್ರದ ವ್ಯಾಖ್ಯಾನ ಎಲ್ಲವೂ ಬಂತು. ತಸ್ಯ ಸಂಸ್ತ್ರಯೋ ವರ್ಣಾಃ ಅಕಾರಾದ್ಯ ಭೃಗುದ್ವಃ ಧಾರ್ಯಂತೆ ಯೈಸ್ತ್ರಯೋ ಭಾವಾಃ ಗುಣಾನಾಂ ಅರ್ಥವೃತ್ತಯಃ. ಈ 3 ವರ್ಣಗಳು ಏನಿದೆ ಅ, ಉ, ಮ ಅಂತನ್ನೋದು, ಈ ಅ, ಉ, ಮ ಅಂತನ್ನುವ ವರ್ಣಗಳು 3 ಪರಮಾತ್ಮನ ರೂಪಗಳನ್ನು ಹೇಳ್ತವೆ, 3 ಲೋಕವನ್ನು ಪ್ರತಿನಿಧಿಸ್ತವೆ. ಎಲ್ಲ 3 ಅಂತ ಏನಿದೆ, ಒಳ್ಳೆಯ ಎಲ್ಲದರ 3 ಅದನ್ನು ಪ್ರತಿಪಾದನೆ ಮಾಡ್ತವೆ. ತಥೋಕ್ಷರ ಸಮಾಮ್ನಾಯಂ ಅಸೃಜದ್ಭಗವಾನಜಃ ಅಂತಸ್ಥೋಷ್ಮಸ್ವರ ಸ್ಪರ್ಶ ಹ್ರಸ್ವ ದೀರ್ಘಾದಿ ಲಕ್ಷಣಂ. ಆಮೇಲೆ ಅಕ್ಷರ ಸಮಾಮ್ನಾಯ
ಅದರಿಂದ ಎಲ್ಲ ವರ್ಣಗಳ ಉತ್ಪತ್ತಿ, ಎಲ್ಲ ವರ್ಣಗಳ ಅಭಿವ್ಯಕ್ತಿ ಆಯಿತು. ಅ, ಆ, ಇ ಅಂತನ್ನುವ ಹ್ರಸ್ವ ದೀರ್ಘ ಇವುಗಳಿಂದ ಕೂಡಿರುವಂಥದ್ದು ಬಂತು. ಅಂತಸ್ಥವಾದ ಸ್ವರ ಬಂತು. ಸ್ಪರ್ಶ ಕಕಾರದಿಂದ ಹಿಡಿದು ಮಕಾರದವರೆಗಿನ ಇವೆಲ್ಲವೂ ಕೂಡ ಸ್ಪರ್ಶ ಅಂತ ಕರೀತಾರೆ. ಕಾದಯೋ ಮಾವಸಾನಾಹ ಸ್ಪರ್ಶಾಹ. ಯರಲವಾಹ ಅಂತಸ್ಥಾಹ. ಯ ರ ಲ ವ ಇದು ಅಂತಸ್ಥ. ಈ ತರಹದ ಎಲ್ಲ ಊಷ್ಮ ಸ್ವರ ವ್ಯಂಜನ ಈ ತರಹದ ಒಳಗೊಂಡ ವರ್ಣ ಪ್ರಪಂಚ ನಮ್ಮ ಮುಂದೆ ತೆರೆದುಕೊಂಡಿತು. ಏನಾತೌ ಚತುರೋ ವೇದಾನ್ ಚತುರ್ಭಿರ್ವದನೈರ್ವಿಭು ಸವ್ಯಾಹೃತಿಕಾನ್ ಸೋಂಕಾರಾನ್ಶ್ಚಾತುರ್ಹೋತ್ರ ವಿವೀಕ್ಷಯ. ಆಮೇಲೆ ನಾಲ್ಮುಗ ಬ್ರಹ್ಮ ಚತುರ್ಮುಖ 4 ವೇದಗಳನ್ನು ಜಗತ್ತಿಗೆ ಕೊಟ್ಟ. ಕಾರಣ ಏನು ಅಂತಂದರೆ ಇದನ್ನು ಬಳಸಿಕೊಂಡು ಯಜ್ಞ ಮಾಡಲಿ ಅನ್ನುವ ದೃಷ್ಟಿಯಿಂದ. ಪುತ್ರಾನ್ ಅಧ್ಯಾಪಯ ಮಾತಾ ಮಹರ್ಷೀನ್ ಬ್ರಹ್ಮಕೋವಿದಾನ್ ಏತು ಧರ್ಮೋಪದೇಷ್ಟಾರಃ ಸ್ವಪುತ್ರೇಭ್ಯ ಸಮಾದಿಶನ್. ಪುತ್ರಾನ್ ಅಧ್ಯಾಪಯ ಮಾತ. ಆಮೇಲೆ ಅದನ್ನು ಮಕ್ಕಳಿಗೆ ಸ್ವಯಂ ಬ್ರಹ್ಮದೇವರೇ ಉಪದೇಶ ಮಾಡಿದರು. ಹಾಗೆ ಉಪದೇಶ ಮಾಡಿ ಆದ ಮೇಲೆ ಅವರು ಧರ್ಮವನ್ನು ಕಂಡರು. ಜಗತ್ತಿನ ಹಿತಕ್ಕೆ ಏನಾಗಬೇಕು, ಯಾವ ಯಾವ ಕಾಲಕ್ಕೆ ಏನೇನು ಪರಿಷ್ಕಾರಗಳಾಗಬೇಕು ಇತ್ಯಾದಿಗಳನ್ನು ಕಂಡರು. ವೇದವನ್ನು ಮೂಲವಾಗಿ ಇಟ್ಟು ಸ್ಮೃತಿಯನ್ನು ಅದಕ್ಕೆ ಬೆಂಬಲವಾಗಿ ಕೊಟ್ಟರು. ತೇ ಪರಂಪರೆಯ ಪ್ರಾಪ್ತಾ ತಚ್ಚಿಷ್ಯೈ ಧೃತವ್ರತೈ ಚತುರ್ಯುಗೇಶ್ವಥವ್ಯಸ್ತಾ ದ್ವಾಪರಾದೌ ಮಹರ್ಷಿಭಿ. ಆ ವೇದವೂ ಕೂಡ ಕ್ರಮೇಣ ಜನರು ಧಾರಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಬಂತು. ಕ್ಷೀಣಾಯುಷ ಕ್ಷೀಣ ಸತ್ವಾನ್ ದುರ್ಮೇಧಾನ್ ವೀಕ್ಷಕಾಲತಃ ವೇದಾನ್ ಬ್ರಹ್ಮರ್ಷಯೋ ವ್ಯಂಸ್ಯನ್ ಹೃದಯ ಸ್ಥಾಚ್ಯುತನೋದಿತಾ. ಪ್ರಜೆಗಳು ಮುಂದೆ ಆಯುಷ್ಯವನ್ನು ಕಳೆದುಕೊಂಡರು. ಒಳ್ಳೆ ಬಲ ಇಲ್ಲ, ಪ್ರಜ್ಞಾವಂತಿಕೆ ಹೆಚ್ಚು ಇಲ್ಲ. ಇಂತಹ ಅವರು ಕಲಿಗಾಲದಲ್ಲಿ ಬಂದಾಗ ಇದನ್ನು ನೋಡಿ ಹೃದಯದ ಒಳಗಡೆ ಇರುವ ಪರಮಾತ್ಮನ ಪ್ರೇರಣೆಗೆ ಅನುಗುಣವಾಗಿ ವೇದವನ್ನು ವಿಭಾಗ ಮಾಡಿದ್ರು. ಮೊದಲು ಮೂಲವೇದ ಅಂತ ಇತ್ತು. ಆ ಮೂಲವೇದ ಅದೇನಾಯಿತು, ಬಿಡಿಬಿಡಿಯಾಯಿತು. ಅದರಲ್ಲಿ ಸಾಕ್ಷ್ಯಗಳಾಯಿತು. ಅಸ್ಮಿನ್ನಪ್ಯಂತರೇ ಬ್ರಹ್ಮನ್ ಭಗವಾನ್ ಲೋಕಭಾವನಃ ಬ್ರಹ್ಮೇಶಾದ್ಯೈ ಲೋಕಪಾಲೈ ಯಾಚಿತೋ ಧರ್ಮಗುಪ್ತಯೇ. ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಜ್ಞಾನದ ಉದ್ಬೋಧಕ್ಕಾಗಿ ಬ್ರಹ್ಮದೇವರೇ ಮೊದಲಾದವರು ನಾರಾಯಣನನ್ನು ಪ್ರಾರ್ಥನೆ ಮಾಡಿದರು. ಆವಾಗ ಪರಾಶರಾತ್ ಸತ್ಯವತ್ಯಾಂ ಅಂಶಾಂಶ ಕಲಯಾ ವಿಭು ಅವತೀರ್ಣೋ ಮಹಾಭಾಗಃ ವೇದಂ ಚಕ್ರೇ ಚತುರ್ವಿಧಂ. ಸಾಕ್ಷಾತ್ ನಾರಾಯಣ ವೇದವ್ಯಾಸರಾಗಿ ಅವತರಿಸಿ ವೇದವನ್ನು 4 ಭಾಗವನ್ನಾಗಿ ಮಾಡಿದ. ಋಗಥರ್ವ ಯಜುಸ್ಸಾಮ್ನಾಂ ರಾಶೀನುಧೃತ್ಯ ವರ್ಗಚಃ ಚತಸ್ರ ಸಂಹಿತಾಂಶ್ಚಕ್ರೇ ಸೂತ್ರೈರ್ಮಣಿಗಣಾನಿವಾ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅನ್ನುವ 4 ಭಾಗಗಳನ್ನು ವೇದವ್ಯಾಸರು ಮಾಡಿದರು. ಮೊದಲು ಮೂಲವೇದ ಅಂತ, ಅದರಲ್ಲೇ ಋಕ್, ಅದೇ ಯಜುಹು, ಅದೇ ಸಾಮ, ಅದನ್ನೇ ಹಾಡಿದರೆ ಸಾಮ, ಅದೇ ರಾಜನೀತಿ, ಶತ್ರುನಾಶ ಇತ್ಯಾದಿ ಉದ್ದೇಶಗಳಿಗೆ ಬಂದಾಗ ಅಥರ್ವವೇದ ಒಟ್ಟಿಗೆ ಇತ್ತು. ಅದನ್ನು ಮತ್ತೆ ಬಿಡಿಬಿಡಿಯಾಗಿ 4 ಮಾಡಿದರಂತೆ ವೇದವ್ಯಾಸರು. ತಾಸಾಂಸ ಚತುರಶ್ಚಿಷ್ಯಾನ್ ಉಪಹೂಯ ಮಹಾಮತಿ ಏಕೈಕಾಂ ಸಂಹಿತಾಂ ಬ್ರಹ್ಮನ್ ಏಕೈಕಸ್ಮೈ ದದೌ ಪ್ರಭು. 4 ಜನ ಶಿಷ್ಯರನ್ನು ವೇದವ್ಯಾಸರು ತಯಾರು ಮಾಡಿದರು. ಪೈಲಾಯ ಸಂಹಿತಾಂ ಆದ್ಯಾಂ ಬಹುರುಚಾಖ್ಯಾಮುವಾಚ. ಪೈಲ ಋಷಿಗಳಿಗೆ ಋಗ್ವೇದವನ್ನು ಕೊಟ್ಟರು. ಋಗ್ವೇದಕ್ಕೆ ಒಂದು ಹೆಸರು ಬಹುರುಚ ಅಂತ. ಮ್ಯಾಕ್ಸಿಮಮ್ ಋಕ್ಕುಗಳೆಲ್ಲ ಇರೋದು ಇದರಲ್ಲೇ. ಯಜುರ್ವೇದದಲ್ಲೂ ಋಕ್ಕಿದೆ, ಬಹಳ ಕಡಿಮೆ. ಸಾಮವೇದ ಅಂತೂ ಋಗ್ವೇದದ ಗಾನರೂಪ.
ಅಥರ್ವವೇದದಲ್ಲೂ ರುಕ್ಕಿದೆ, ಆದರೆ ಬಹಳ ಕಡಿಮೆ. ಆದ್ದರಿಂದ ಬಹುರುಚ ಅಂತ ಹೇಳಿ ಋಗ್ವೇದಕ್ಕೆ ಹೇಳ್ತಾರೆ. ವೈಶಂಪಾಯನ ಸಂಜ್ಞಾಯ ನಿಗದಾಕ್ಷಂ ಯಜುರ್ಗಣಂ. ವೈಶಂಪಾಯನ ಅನ್ನುವ ಶಿಷ್ಯನಿಗೆ ನಿಗದ ಗದ್ಯ ರೂಪವಾದ ಯಜುರ್ವೇದವನ್ನು ಕೊಟ್ಟಿದ್ದು. ಯಜುರ್ವೇದ ಅಂತಂದರೆ ಕರ್ಮದಲ್ಲಿ ತೊಡಗಿಸುವಂಥದ್ದು ಅಂತ. ಜ್ಞಾನವನ್ನು ಯಾವ ರೀತಿ ಕರ್ಮದಲ್ಲಿ ತೊಡಗಿಸಬೇಕು ಅಂತ ಹೇಳುವ ವೇದ ಏನಿದೆ ಅದನ್ನು ಯಜುರ್ವೇದ ಅಂತ ಕರೀತಾರೆ. ಸಾಮ್ನಾಂ ಜೈಮಿನಯೇ ಪ್ರಾಹ ತಥಾ ಛಂದೋಗ ಸಂಹಿತಾಂ. ಜೈಮಿನಿ ಋಷಿಗಳಿಗೆ ಸಾಮವೇದವನ್ನು ಕೊಟ್ಟಿದ್ದು, ಅಥರ್ವ ವೇದವನ್ನು ಸುಮಂತುವಿಗೆ ಕೊಟ್ಟಿದ್ದು. ಪೈಲಸ್ವ ಸಂಹಿತಾಮೂಚೆ ಇಂದ್ರಪ್ರಮತಯೇ ಮುನಿ. ಆ ಪೈಲರು ಇಂದ್ರಪ್ರಮತಿಗೆ ಋಗ್ವೇದವನ್ನು ಉಪದೇಶ ಮಾಡಿದರು. ಬಾಷ್ಕಳಾಯ ಚಸೋಪ್ಯಾಹ ಶಿಷ್ಯೇಭ್ಯ ಸಂಹಿತಾಂ ಸ್ವಕಾಂ. ಇಂದ್ರಪ್ರಮತಿ ಅಂತನ್ನುವ ವೇದವ್ಯಾಸರ ಪ್ರಶಿಷ್ಯ ಬಾಷ್ಕಳ ಅನ್ನುವ ಋಷಿಗೆ ಉಪದೇಶ ಮಾಡಿದ್ದು. ಅವರು ಬಹಳ ಜನ ಶಿಷ್ಯರಿಗೆ ಹಂಚಿದರು. ಈ ಶಾಕಲ ಸಂಹಿತಾ ಮತ್ತು ಬಾಷ್ಕಳ ಸಂಹಿತಾ ಅಂತ ಎರಡೇ ಉಳಿದಿರೋದು ಇವತ್ತು ಋಗ್ವೇದದಲ್ಲಿ. ಅದು ನಾವು ಇವತ್ತು ವ್ಯಾಪಕವಾಗಿ ಬಳಕೆ ಮಾಡ್ತಾ ಇರುವಂತಹ ವೇದ ಶಾಕಲ ಸಂಹಿತೆ. ಬಾಷ್ಕಲ ಸಂಹಿತೆ ಉತ್ತರದ ಕೆಲವು ಕಡೆ ಸಿಗತ್ತೆ, ತಮಿಳುನಾಡಿನ ಕೆಲವು ಕಡೆಯೂ ಕೂಡ. ಚತುರ್ಧಾವ್ಯಸ್ಯ ಬೋಧ್ಯಾಯ ಯಾಜ್ಞವಲ್ಕ್ಯಾಯ ಭಾರ್ಗವ ಪಾರಾಶರಾಗ್ನಿಮಿತ್ರೇ ಚ ಇಂದ್ರ ಪ್ರಮತಿರಾತ್ಮವಾನ್. ಆಮೇಲೆ ಆ ಮುಂದೆ ಬೇರೆ ಬೇರೆ 4 ವಿಭಾಗಗಳಾಯಿತು. ಅಧ್ಯಾಪಯತ್ ಸಂಹಿತಾಂ ಸ್ವಾಂ ಮಾಂಡೂಕೇಯ ಮೃಷಿಂ ಕವಿಂ ತಸ್ಯ ಶಿಷ್ಯೋ ವೇದಮಿತ್ರ ಸೌಭರ್ಯಾದಿಭ್ಯವೂಚಿವಾನ್. ಆಮೇಲೆ ಆ ಇಂದ್ರಪ್ರಮತಿ 4 ಜನ ಶಿಷ್ಯರಿಗೆ ಹೇಳಿದ್ದು. ಅವರಲ್ಲಿ ಮುಖ್ಯನಾದವ ಮಾಂಡೂಕೇಯ ಅಂತ. ಆ ಮಾಂಡೂಕೇಯ ವೇದಮಿತ್ರನಿಗೆ ಹೇಳಿದ್ದು. ವೇದಮಿತ್ರ ಸೌಭರಿ ಮೊದಲಾದ ಋಷಿಗಳಿಗೆ ಈ ವೇದವನ್ನು ಉಪದೇಶ ಮಾಡಿದ್ದು. ಆ ವೇದಮಿತ್ರನ ಮಗ ಶಾಕಲ್ಯಸ್ತತ್ಸುತಸ್ವಾಂತು ಪಂಚಧಾವ್ಯಸ್ಯ ಸಂಹಿತಾಂ. ನೋಡಿ, ಮೊದಲು ಋಗ್ವೇದ 1, ಆ ಋಗ್ವೇದ ಮತ್ತೆ 4 ಭಾಗ ಆಯಿತು. ಶಾಕಲ್ಯನ ಕಾಲಕ್ಕೆ ಬಂದಾಗ ಮತ್ತೆ 4 ಭಾಗ ಆಯಿತು. ಆ 4 ಭಾಗದ ಹೆಸರು ವಾತ್ಸ್ಯ ಮೌದ್ಗಲ್ಯ ಚಾಲ್ಯ ಗೋವತ್ಸ್ಯ ಶಿಶಿರೇಶ್ವಧಾತ್. ಆ ಸಂಹಿತೆ ಏನಾಯಿತು? ವಾತ್ಸ್ಯ, ಮೌದ್ಗಲ್ಯ, ಶಾಲೀಯ, ಗೋಸತ್ಯ, ಶಿಶಿರ ಅನ್ನುವ 5 ಜನ ಆ 4 ಸಂಹಿತೆಯನ್ನು ಗ್ರಹಿಸಿದರು. ಜಾತೂಕರ್ಣ್ಯಶ್ಚ ತಚ್ಚಿಷ್ಯ ಸನಿರುಕ್ತಾಂ ಸ್ವಸಂಹಿತಾಂ ವ್ಯಲೀಕಪೈಂಗಿ ಪೈಲಾಲ ವಿರಜೇಭ್ಯೋ ದದೌ ಮುನಿ. ಅವರ ಶಿಷ್ಯ ಜಾತೂಕರ್ಣ್ಯ ಅಂತ. ಆ ಜಾತೂಕರ್ಣ್ಯ ನಿರುಕ್ತಪೂರ್ವಕವಾದ ಸಂಹಿತೆಯನ್ನು ಎಲ್ಲರಿಗೂ ಉಪದೇಶ ಮಾಡಿದ್ದಂತೆ. ಅದರಲ್ಲಿ 4 ಜನ ಬಹಳ ಮುಖ್ಯ. ವ್ಯಲೀಕ, ಪೈಂಗಿ, ಪೈಲ, ವಿರಜ ಅಂತ, ಆಲ ಅಂತ ಒಬ್ಬ. ಹೀಗೆ 5 ಜನ ಇದ್ದರು. ಇವತ್ತು ನಾವು ಪೈಂಗಿ ಅಂತ ಹೇಳಿ ತರ್ಪಣ ಕೊಡ್ತೇವೆ. ಬ್ರಹ್ಮ ತರ್ಪಣದಲ್ಲಿ ಪೈಂಗಿಂ ತರ್ಪಯಾಮಿ ಅಂತ. ಆದರೆ ಪೈಂಗಿದ್ದು ಒಂದೇ ಒಂದು ಮಾತೂ ಇಲ್ಲ. ಮಧ್ವಾಚಾರ್ಯರು ಅಲ್ಲಿ ಪೈಂಗಿ ಶಾಖೆಯಿಂದ ಅನೇಕ ಸಂಹಿತೆಗಳನ್ನು ಕೋಟ್ ಮಾಡ್ತಾರೆ. ಬಿಟ್ಟರೆ ಇನ್ಯಾರಿಗೂ ಪೈಂಗಿಯ ಬೇರೆ ಬೋಟ್ಸು ಗೊತ್ತಿಲ್ಲ. ಬಾಷ್ಕಳಿ ಪ್ರತಿಶಾಖಾಭ್ಯ ವಾಲಖಿಲ್ಯಾಖ್ಯ ಸಂಹಿತಾಂ. ಆಮೇಲೆ ಬಾಷ್ಕಳ ಅಂತ ಇದ್ನಲ್ಲ, ಅವನ ಇನ್ನೊಂದು ಶಾಕಲ್ಲ ಸಂಹಿತೆ ಒಂದಾಯಿತು. ಆ ಬಾಷ್ಕಳ ಅಂತನ್ನುವವ ಇನ್ನೊಂದು ಶಾಖೆಯನ್ನು ಮಾಡಿದ, ವಾಲಖಿಲ್ಯ ಶಾಖೆ ಅಂತ. ಚಕ್ರೆ ಬಾಲಾಯನಿ ಗಾರ್ಗ್ಯ ಕಾಸಾರಾಶ್ಚೈವ ತಾಂ ದಧುಃ. ಬಾಲಾಯನಿ, ಗಾರ್ಗ್ಯ, ಕಾಸಾರ ಅಂತನ್ನುವ 3 ಜನ ಆ ಶಾಕಲ್ಯ ಸಂಹಿತೆಯನ್ನು, ಬಾಷ್ಕಳ ಸಂಹಿತೆಯನ್ನು ಮುಂದುವರಿಸ್ಕೊಂಡು ಹೋದರು. ಬಹುರುಚಾ ಸಂಹಿತಾ ಹೇತಾ ಯೇಭಿರ್ಬ್ರಹ್ಮರ್ಚಿಭಿರ್ಧೃತಾ ಶ್ರುತ್ವೈತ ಛಂದತಾಂ ವ್ಯಾತಂ ಸರ್ವ ಪಾಪೈ ಪ್ರಮುಚ್ಯತೆ. ಈ ರೀತಿ ಋಗ್ವೇದದ ಶಾಖೆ
ಈ ರೀತಿ ಮುಂದುವರಿತು. ಈ ಋಗ್ವೇದದ ಶಾಖೆ ಏನಿದೆ ಅದನ್ನು ಕೇಳಿ ಪಾಪದಿಂದ ಬಿಡುಗಡೆ ಹೊಂದುತ್ತಾರೆ. ಅದು ಹೆಂಗೆ? ಸರ್ವಪಾಪೇಭ್ಯ. ಈಗ ಅತ್ಯಂತ ಪಾಪ ಮಾಡಿದವ, ಬ್ರಹ್ಮಹತ್ಯಾದಿ ಪಾಪ ಮಾಡಿದವ ಇದನ್ನು ಕೇಳಲಿಕ್ಕೆ ಬರಲ್ಲ. ಇಲ್ಲ ಸ್ವಲ್ಪ ಪಾಪ ಇರುತ್ತೆ ಅಂತಂದರೆ ಅದು ಜ್ಞಾನ ಪ್ರತಿಬಂಧಕವಾಗಿ ಇರುತ್ತೆ. ಆ ಜ್ಞಾನ ಪ್ರತಿಬಂಧಕವಾದ ಪಾಪ ಇದರಿಂದ ಪರಿಹಾರ ಆಗುತ್ತೆ. ಋಗ್ವೇದದ ಶಾಖೆಯ ವಿಸ್ತಾರ, ಋಗ್ವೇದದ ಶಾಖೆಗಳ ಬೆಳವಣಿಗೆಯನ್ನು ತಿಳಿದುಕೊಂಡ್ರೆ ಈ ರೀತಿ ಆಗತ್ತೆ. ಯಾಜ್ಞವಲ್ಕ್ಯಸ್ತು ತಚ್ಚಿಷ್ಯ ಆಹಾಂಹೋ ಭಗವಾನ್ ಕ್ರಿಯತ್ ವೈಚಂಪಾಯನ ಶಿಷ್ಯ ವೈ ಚರಕಾಧ್ವರ್ಯವೋ ಭವನ್. ಆಮೇಲೆ ವೈಶಂಪಾಯನರು ವೇದವ್ಯಾಸರ ಶಿಷ್ಯರು, ವೇದವ್ಯಾಸರಿಂದ ಯಜುರ್ವೇದವನ್ನು ಪಡೆದಿದ್ದರು. ಆ ವೈಶಂಪಾಯನರ ಶಿಷ್ಯರು ಚರಕರು ಮತ್ತು ಅಧ್ವರ್ಯುಗಳು ಅಂತ. ಚರಕರು ಅಂತಂದರೆ ತಿರುಗಾಡ್ತಾ ವೇದವನ್ನು ಚಿಂತನೆ ಮಾಡುವವರು ಚರಕರು ಅಂತ. ಚರಕಸ್ತೀರ್ಥ ಸಂಚಾರಿ ಅಂತ ಆಚಾರ್ಯರು ಅವರ ಬೃಹದಾರಣ್ಯಕ ಭಾಷ್ಯವೊಂದರಲ್ಲಿ ಹೇಳ್ತಾರೆ. ಅದರಿಂದಾಗಿ ಚರಕ. ಅಧ್ವರ್ಯು ಅಂತ ಹೇಳಿದ್ರೆ ಪುರೋಹಿತರು. ಯಜುರ್ವೇದದವರೇ ಪೌರೋಹಿತ್ಯ ಮಾಡಿಸ್ತಾ ಇದ್ದಿದ್ದು ಅವಾಗ. ಅಧ್ವರ್ಯು ಅಂತಂದರೆ ಬಹಳ ಪ್ರಮುಖ ಸ್ಥಾನ. ಈ ವೈಶಂಪಾಯನರ ಶಿಷ್ಯರೇ ಎಲ್ಲರೂ ಕೂಡ ಈ ರೀತಿ ಆದರು. ಯಚ್ಚೇರು ಬ್ರಹ್ಮ ಹತ್ಯಾಂಹ ಕ್ಷಪಣಾಯ ಗುರೋರ್ವ್ರತಂ. ಯಾವುದೋ ಒಂದು ಕಾರಣದಿಂದ ವೈಶಂಪಾಯನರಿಗೆ ಬ್ರಹ್ಮಹತ್ಯಾ ಸಮಾನವಾದ ಪಾಪ ಬಂತು. ಅದಕ್ಕೆ ಗುರುಗಳು ಹೇಳಿದರು, ನನಗೆ ಬ್ರಹ್ಮಹತ್ಯಾ ಪಾಪ ಇದೆ, ಅದನ್ನು ಪರಿಹಾರ ಮಾಡಲಿಕ್ಕೆ ನೀವೆಲ್ಲರೂ ಜಪತಪಾದಿಗಳನ್ನು ಮಾಡಬೇಕು ಅಂತ. ಯಾಜ್ಞವಲ್ಕ್ಯಸ್ತು ತಚ್ಚಿಷ್ಯ ಆಹಾಂಹೋ ಭಗವನ್ ಕಿಯತ್ ಚರಿತೇನಾಲ್ಪಸಾರಾಣಾಂ ಚರಿಷ್ಯೇಹಂ ಸುದುಶ್ಚರಂ. ಆಗ ಯಾಜ್ಞವಲ್ಕ್ಯರು ಹೇಳಿದರಂತೆ, ಗುರುಗಳೇ ಇವರೆಲ್ಲರಿಗೂ ಈ ರೀತಿ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ನಾನೊಬ್ಬ ಸಾಕು, ನಾನೊಬ್ಬ ಜಪ ಮಾಡ್ತೇನೆ, ನಿಮ್ಮ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗತ್ತೆ ಅಂತ ಯಾಜ್ಞವಲ್ಕ್ಯರಂದರು. ಇತ್ಯುಕ್ತೋ ಗುರುರಪ್ಯಾಹ ಕುಪಿತೋ ಯಾಹ್ಯಲಂ ತ್ವಯ ವಿಪ್ರಾವ ಮಂತ್ರ ಶಿಷ್ಯೇಣ ಮದಧೀತಂ ತ್ಯಜಾಶ್ವಿತಿ. ಆಗ ಬಹಳ ಸಿಟ್ಟು ಬಂತು ವೈಶಂಪಾಯನರಿಗೆ. ಏನೋ ಬ್ರಾಹ್ಮಣರನ್ನು ಅವಮಾನ ಮಾಡ್ತೀಯಾ? ನಾನೊಬ್ಬ ಮಾಡ್ತೇನೆ ಎಂದಿದ್ರೆ ಸಾಕಿತ್ತು, ಇವರೆಲ್ಲ ಏನಕ್ಕೆ ಬೇಕು? ನಾನೊಬ್ಬ ಮಾಡ್ತೇನೆ ಅಂತಂದು ಇದು ಬ್ರಾಹ್ಮಣರಿಗೆ ಮಾಡಿದ ಅವಮಾನ. ನಾನು ಹೇಳಿಕೊಟ್ಟದ್ದನ್ನು ತ್ಯಾಗ ಮಾಡಿಬಿಡು ಅಂತಂದರು. ಮದಧೀತಂ ತ್ಯಜಾಶ್ವಿತಿ. ದೇವರಾತ ಸುತಸ್ಸೋಥ ಛರ್ದಿತ್ವಾ ಯಜುಷಾಂಗಣಂ ತಥೋ ಗತೋಥ ಮುನಯಃ ದದೃಶುಸ್ತಾನ್ಯಜುರ್ಗಣಾನ್. ಗುರುಗಳ ಅಣತಿಯನ್ನು ಶಿರಸಾ ಪಾಲಿಸಿ ತ್ಯಾಗ ಮಾಡಿ ಆಯಿತು. ಗುರುಗಳಿಂದ ಕಲಿತದ್ದನ್ನು. ಇದು ಮೇಲುನೋಟಕ್ಕೆ ತೀರಾ ಹಾರ್ಷ್ ಆಗಿ ಕಾಣುತ್ತೆ. ಆದರೆ ಒಳಗಡೆ ನೋಡಿದರೆ ಆ ವೈಶಂಪಾಯನರ ಶಿಷ್ಯ ಪ್ರೀತಿ ಗೊತ್ತಾಗತ್ತೆ. ನಿನಗೆ ನಾನು ಕಲಿಸಿದ್ದಕ್ಕಿಂತ ಮುಂದುವರಿದ ಭಾಗವನ್ನು ಕಲಿಸುವ ಅವಕಾಶ ಇದೆ, ಅದು ದೈವ ಸಂಕಲ್ಪ. ಆದ್ದರಿಂದ ನೀ ಅದನ್ನು ಬಿಡು ಅಂತ. ಬೇರೆ ಯಾವ ಶಾಪವನ್ನು ಕೊಡಲಿಲ್ಲ, ನಾನು ಹೇಳಿಕೊಟ್ಟದ್ದನ್ನು ಬಿಡು ಅಂತ ಅಷ್ಟೇ ಹೇಳಿದ್ದು. ಹೇಳಿಕೊಟ್ಟದ್ದನ್ನು ಬಿಟ್ಟಿದ್ದಾಯಿತು. ಬಹಳ ತಪಸ್ಸು ಇದೆ ಯಾಜ್ಞವಲ್ಕ್ಯರಿಗೆ. ಎಷ್ಟು ತಪಸ್ಸಿದೆ ಅಂತ ಹೇಳಿದರೆ ಬೇರೆ ವೇದವನ್ನು ಕಾಣುವಷ್ಟು ತಪಸ್ಸಿದೆ. ಇಷ್ಟಿರಬೇಕಾದ್ರೆ ನೀನು ನನ್ನ ಶಿಷ್ಯ ಅಂತ ಜಗತ್ತಿನಲ್ಲಿ ಪ್ರಚಾರ ಆಗೋದಕ್ಕಿಂತ ನಿನ್ನದೇ ಒಂದು ಸ್ವತಃ ಪ್ರತಿಷ್ಠೆಯನ್ನು ಪಡಿ ಅಂತನ್ನೋದು ಅದರ ಅಭಿಪ್ರಾಯ. ಆಮೇಲೆ ಇದು ಬಹಳ ತಪ್ಪು ವ್ಯಾಖ್ಯಾನಗಳಿಗೆ ಕಾರಣ ಆಯಿತು. ಭೂತ್ವಾ ತಿತ್ತಿರಯೋ ಬ್ರಹ್ಮನ್ ತಲ್ಲೋಲುಪತಯಾದದುಹು. ಅವನು ತ್ಯಾಗ ಮಾಡಿದ ವಿದ್ಯೆಯನ್ನು ಋಷಿಗಳು, ತಿತ್ತಿರಿಗಳು ತೆಗೆದುಕೊಂಡರು. ಅದಕ್ಕೆ ಅದನ್ನು ತೈತ್ತಿರೀಯ ಅಂತ ಕರೀತಾರೆ. ಅದರಿಂದಾಗಿ ಇವತ್ತಿಗೂ ಯಜುರ್ವೇದದಲ್ಲಿ 2 ಶಾಖೆಗಳಿದೆ. ಒಂದು ತೈತ್ತಿರೀಯ ಸಂಹಿತ, ಇನ್ನೊಂದು ವಾಜಸನೇಯಿ.
ವಾಜಸನೇಯಿ ಅಂತ ಹೇಳಿದರೆ ವಾಜಸನ ಸೂರ್ಯ, ಅವನಿಂದ ಬಂದದ್ದು ವಾಜಸನೇಯಿ, ಯಾಜ್ಞವಲ್ಕ್ಯರ ಮೂಲಕ ಬಂದದ್ದು. ವಾಜಿರೂಪಾಯ ಪ್ರೋಕ್ತಾಯ ವಾಜಿರೂಪಾಯ ಸೂರ್ಯಾಯ ಪ್ರೋಕ್ತಂ ವಾಜಸನೇಯಕಂ ಅಂತ ಆಚಾರ್ಯರ ಮಾತಿದೆ. ಇದು ಜನ ಹೆಂಗೆ ಮಾಡ್ಕೊಂಡ್ರು, ಈ ಶ್ಲೋಕ ಇರೋದು ಹಾಗೆ ವಾಂತಿ ಮಾಡಿದ್ರು, ವಾಂತಿ ಮಾಡಿದ್ದನ್ನು ತಿತ್ತಿರಿ ಪಕ್ಷಿ ರೂಪದಲ್ಲಿ ಬಂದು ಆ ವಾಂತಿಯಾದ ವಿದ್ಯೆಯನ್ನೆಲ್ಲ ಸ್ವೀಕರಿಸಿದ್ರು, ಅದು ತೈತ್ತಿರಿಯ ಆಯಿತು ಅಂತ. ಹಾಗೆ ವರ್ಬಲ್ಲಾಗಿ ತೆಗೆದುಕೊಳ್ಳಬಾರದು. ವಿದ್ಯೆಯನ್ನು ವಾಂತಿ ಮಾಡೋದು ಅಂತಂದರೆ ಅದೇನು ಭೌತಿಕವಾಗಿ ಏನು ಇರೋದಿಲ್ವಲ್ಲ. ವಿದ್ಯೆಯನ್ನು ವಾಂತಿ ಮಾಡೋದು ಅಂದರೆ ಈ ವಿದ್ಯೆಯನ್ನು ನಾನಿನ್ನು ಬಳಸುವುದಿಲ್ಲ ಅನ್ನುವ ಸಂಕಲ್ಪ ಅಷ್ಟೇ. ಅದನ್ನು ಒಂದು ಸ್ವಲ್ಪ ಅಲಂಕಾರಿಕವಾಗಿ ಹೇಳಬಾರದೆ, ಅದನ್ನು ನಾವು ಹಾಗೆ ಅರ್ಥ ಮಾಡ್ಕೊಳ್ಬಾರದೆ, ಬಹಳ ಕಷ್ಟ. ಇದನ್ನು ಎಷ್ಟೋ ಬಾರಿ ವರ್ಬಲ್ಲಾಗಿ ತೆಗೆದುಕೊಂಡು ಅವ್ಯವಸ್ಥೆ ಆಗಿದ್ದಿದೆ, ತಪ್ಪು ವ್ಯಾಖ್ಯಾನಗಳಿಗೆ ಕಾರಣ ಆಗಿದ್ದಿದೆ. ಯಾಜ್ಞವಲ್ಕ್ಯಸ್ತತೋ ಬ್ರಹ್ಮನ್ ಛಂದಾಂಸಿ ಅಧಿಗವೇಚಯನ್ ಗುರೋರವಿದ್ಯಮಾನಾನಿ ಸೂಪತಸ್ಥೈರ್ಕಮೀಶ್ವರಂ. ಯಾಜ್ಞವಲ್ಕ್ಯರು ಹೊಸ ವೇದವನ್ನು ನಾನು ಪಡೆಯಬೇಕು ಅಂತನ್ನುವ ಗುರುಗಳ ಅಭಿಪ್ರಾಯವನ್ನು ಗೌರವಿಸಿ ಸೂರ್ಯನನ್ನು ಕುರಿತು ತಪಸ್ ಮಾಡಿದರಂತೆ. ಈ ಮಂತ್ರವನ್ನು ಹೇಳಿಕೊಂಡ್ರು ಅಂತ ಉಂಟು ನೋಡಿ. ಇಲ್ಲೊಂದು ಗದ್ಯ ಇದೆ, ಸೊಗಸಾದ ಗದ್ಯ. ಯಾಜ್ಞವಲ್ಕ್ಯ ಉವಾಚ ಓಂ ನಮೋ ಭಗವತೆ ಆದಿತ್ಯಾಯ ಅಖಿಲ ಜಗದಾತ್ಮಸ್ವರೂಪೇಣ ಕಾಲರೂಪೇಣ ಚ ಚತುರ್ವಿಧ ಭೂತಿ ನಿಕಾಯಾನಾಂ ಬ್ರಹ್ಮಾದಿಸ್ತಂಭಪರ್ಯಂತಾನಾಂ ಅಂತರ್ಹೃದೇಚು ಬಹಿರಪ್ಯಾಕಾಚ ಇವೋಪಾಧಿನ ವ್ಯವಧೀಯಮಾನೋ ಭಗವಾನ್ ಏಕ ಏವ ಕ್ಷಣಲವನಿಮೇಚಾದ್ಯವಯವೋಪಚಿತ ಸಂವತ್ಸರಗಣೇನ ತೋಯಾದಾನ ವಿಸರ್ಗಾಭ್ಯಾಮಿಮಾಂ ಲೋಕಯಾತ್ರಾಂ ಅನುವಹತಿ. ಇದು ಸೂರ್ಯನ ಒಳಗಡೆ ಇರುವ ಪರಮಾತ್ಮನ ಪ್ರಾರ್ಥನೆ. ಓಂ ನಮೋ ಭಗವತೆ ಆದಿತ್ಯಾಯ, ಎಲ್ಲರಿಗಿಂತಲೂ ಮೊದಲು ಇದ್ದ ನಾರಾಯಣನಿಗೆ ನಮಸ್ಕಾರ. ಅಖಿಲ ಜಗತ್ ಆತ್ಮಸ್ವರೂಪೇಣ ಕಾಲರೂಪೇಣ, ಸೂರ್ಯನೇ ಕಾಲರೂಪ, ಏಕೆಂದರೆ ಕಾಲವನ್ನು ರೂಪಿಸ್ತಾನೆ. ಗಡಿಯಾರ ಕಾಲವನ್ನು ಹೇಳುತ್ತೆ. ಗಡಿಯಾರ ಯಾವುದಕ್ಕೆ ಸೆಟ್ ಮಾಡಿಟ್ಟದ್ದು? ಕ್ರಿಯೆಗೆ. ಆ ಕ್ರಿಯೆ ಯಾರ ಕ್ರಿಯೆ? ಸೂರ್ಯನ ಕ್ರಿಯೆ. ಸಂಜೆ 9 ಗಂಟೆ, ರಾತ್ರಿ 9 ಗಂಟೆ, ಬೆಳಗ್ಗೆ 9 ಗಂಟೆ ಅಂತ ಅನ್ಬೇಕಾದ್ರೆ ಸೂರ್ಯ ಬೇಕೇ ಬೇಕು. ಹೀಗಾಗಿ ಕಾಲವನ್ನು ರೂಪಿಸುತ್ತಾನೆ. ಚತುರ್ವಿಧ ಭೂತನಿಕಾಯಾನಾಂ, 4 ತರಹದ ಜೀವರಿದ್ದಾರೆ. ಗರ್ಭದಿಂದ ಹುಟ್ಟಿದವರು ಜರಾಯುಜರು ಅಂತ ಕರೀತಾರೆ ನಾವೆಲ್ಲ. ಅಂಡಜರು, ಮೊಟ್ಟೆಯಿಂದ ಹುಟ್ಟೋದು. ಆಮೇಲೆ ಉದ್ಭಿಜ್ಜ, ತೆಗೆದು ಹುಟ್ಟುವಂಥದ್ದು. ಭೂಮಿಯನ್ನು ಸೀಳಿ, ನೆಲವನ್ನು ಸೀಳಿ ಹೊರಬರುವಂಥದ್ದು ಉದ್ಭಿಜ್ಜ, ಬೆಳೆ, ಮರ ಮೊದಲಾದವುಗಳು. ಆಮೇಲೆ ಸ್ವೇದಜ, ಬೆವರಿನಿಂದ ಹುಟ್ಟುವಂತಹ ಪ್ರಾಣಿಗಳು. ಈ ರೀತಿ 4 ತರಹದ ಪ್ರಾಣಿಗಳಿದೆ. ಈ ಎಲ್ಲ 4 ತರಹದ ಪ್ರಾಣಿಗಳಲ್ಲಿ ಒಳಗಡೆಯೂ ಹೊರಗಡೆಯೂ ಇದ್ದು ಅರಿವನ್ನು ನೀಡುತ್ತಾ ಏಕನಾಗಿದ್ದರೂ ಅನೇಕ ಜೀವಿಗಳಲ್ಲಿ ಅನೇಕ ಉಪಾಧಿಗಳಲ್ಲಿ ಇದ್ದು ಅಂತರ್ಯಾಮಿ ಅಂತ ಕರೆಸಿಕೊಳ್ಳಲ್ಪಡ್ತೀಯ ನೀನೊಬ್ಬನೇ ಕ್ಷಣ, ಲವ, ನಿಮೇಷ ಮೊದಲಾದ ಅವಯವಗಳಿಂದ ಈ ಸಂವತ್ಸರ ಶಬ್ದವಾಚ್ಯನಾಗಿ ಜೀವರ ನಡೆಯನ್ನು ನಿಯಂತ್ರಿಸುತ್ತೀಯ. ಯದಿಹ ವಾವ ವಿಬುಧರ್ಷಭ ಸವಿತರತ್, ಯದಿಹ ವಾವ ವಿಬುಧರ್ಷಭ ಸವಿತಃ ಅಧಸ್ತಪತಿ ಅನುಸವನಂ ಅಹರಹ ಆಮ್ನಾಯ ವಿಧಿನ ಉಪತಿಷ್ಠಮಾನಾನ್ ಅಖಿಲ ದುರಿತೌ ರಜನ ಬೀಜಾವಭರ್ಜನಂ ಭಗವತಃ ಸಮವಿಧೀಮಹಿ ತಪನಮಂಡಲಂ. ವಿಬುಧರ್ಷಭ, ಜ್ಞಾನಿಗಳಲ್ಲಿ ಅಗ್ರಗಣ್ಯನಾದವನೇ. ಸವಿತಃ, ಈ ಜಗತ್ತನ್ನು ಹೆರುವವನೇ. ಅಧಸ್ತಪತಿ ಅನುಸವನಂ, ನೀನು ಈ ಪ್ರಪಂಚವನ್ನು ಟೆಂಪ್ರೇಚರ್ ಮೂಲಕ ಜೀವಂತವಾಗಿ ಇಟ್ಟಿದ್ದೀಯ. ಪ್ರತಿ ದಿವಸವೂ ಕೂಡ ಆಮ್ನಾಯ ವಿಧಿನ, ವೇದ ಹೇಳಿದ ದಾರಿಯಲ್ಲಿ ಉಪತಿಷ್ಠಮಾನಾನಾಂ, ನಿನ್ನನ್ನು ಚಿಂತಿಸುವವರ, ಗಾಯತ್ರಿ ಮಂತ್ರದಿಂದ ನಿನ್ನನ್ನು ಚಿಂತಿಸುವವರಿಗೆ ಅಖಿಲ ದುರಿತ ವ್ರಜಿನ ಬೀಜಾವಭರ್ಜನಂ, ಎಲ್ಲ ಪಾಪದ ಬೀಜ ಅಜ್ಞಾನ ಇದನ್ನು
ಹುರಿದು ಬಿಡ್ತೀಯ. ಅದನ್ನೇ ಭರ್ಗಃ ಅನ್ನುವ ಶಬ್ದದ ಅರ್ಥ. ಇದು ಸೂಕ್ಷ್ಮವಾಗಿ ಇಡೀ ಒಂದು ಗಾಯತ್ರಿ ಮಂತ್ರದ ಅರ್ಥ ವಿಸ್ತಾರ ಇದು ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪವಾಗಿ ಇದೆ. ಈ ರೀತಿ ತಪನಮಂಡಲಂ ಸೂರ್ಯಮಂಡಲದ ಬಗ್ಗೆ ಸಮವಿಧೀಮಹಿ ನಾವು ಗ್ರಂಥಗಳಲ್ಲಿ ಚಿಂತನೆ ಮಾಡ್ತೇವೆ, ಹಿರಿಯರಿಂದ ಕೇಳ್ತೇವೆ. ಯ ಇಹ ವಾವ ಸ್ಥಿರಚರ ನಿಕರಾಣಾಂ ತ್ವನಿಕೇತನಾನಾಂ ಮನ ಇಂದ್ರಿಯಾಸು ಗಣಾನಾಂ ಅನಾತ್ಮನಃ ತತ್ವಂ ಸ್ವಯಂ ಆತ್ಮಾಂತರ್ಯಾಮಿ ಪ್ರಚೋದಯತಿ. ಇವರೆಲ್ಲರ ಅಂತರ್ಯಾಮಿಯಾಗಿದ್ದು ಪ್ರಚೋದನೆ ಮಾಡ್ತಾನೆ. ಧಿಯೋ ಯೋನ ಪ್ರಚೋದಯಾತ್ ಯ ಏವ ಇಮಂ ಲೋಕಂ ಅತಿ ಕರಾಳ ವದನಾಂಧಕಾರ ಸಂಜ್ಞಾಜಗರ ಗೃಹೀತಂ ಮೃತಕಮಿವ ಅಚೇತನಂ ಅವಲೋಕ್ಯ ಅನುಕಂಪಯ ಪರಮಕಾರುಣಿಕಃ ಈಕ್ಷಯೈವ ಉತ್ಥಾಪ್ಯ ಅಹರಹ ಅನುತವನಂ ಶ್ರೇಯಸಿ ಸ್ವಧರ್ಮಾಖ್ಯ ಆತ್ಮಾವಸ್ಥಾನೆ ಪ್ರವರ್ತಯತಿ. ಅನಿಮಿಷಾಧಿಪತಿ ಅಸಾಧೂನಾಂ ಭಯಮುದೀರಯನ್ ನಟತಿ ಪರಿತ ಆಶಾಪಾಲೈ ತತ್ರ ತತ್ರ ಕಮಲ ಕೋಶಾಂಜಲಿಭಿ ಉಪಹೃತಾರ್ಹಣಃ. ಅತಿ ಕರಾಳ ವದನಾಂಧಕಾರ ಸಂಜ್ಞಾಜಗರ ಗೃಹೀತಂ, ಅತ್ಯಂತ ಭಯಂಕರವಾದ ದಟ್ಟವಾದ ಹೆಬ್ಬಾವಿನಂತಿರುವ ಕತ್ತಲೆ ಈ ಜಗತ್ತನ್ನು ನುಂಗಿರುತ್ತೆ. ಕತ್ತಲೆ ಎಂಬ ಹೆಬ್ಬಾವು ನುಂಗಿದ ಈ ಪ್ರಪಂಚವನ್ನು ಬೆಳಕಿನ ಗುಂಭದಿಂದ ಪರಿಹಾರ ಮಾಡುವವ ನೀನು. ಎಷ್ಟು ಸುಂದರವಾಗಿದೆ. ಅತಿ ಕರಾಳ ವದನಾಂಧಕಾರ ಸಂಜ್ಞಾಜಗರ ಗೃಹೀತಂ ಮೃತಕಮಿವ ಅಚೇತನಂ ಅವಲೋಕ್ಯ ಅನುಕಂಪಯ ಪರಮಕಾರುಣಿಕಃ ಈಕ್ಷಯೈವ ಉತ್ಥಾಪ್ಯ. ಹೀಗೆ ನೋಡಿ ಅದನ್ನು ಎಬ್ಬಿಸುತ್ತೀಯ, ಶ್ರೇಯಸ್ಸಿನಲ್ಲಿ ತೊಡಗಿಸುತ್ತೀಯ, ಪ್ರತಿಯೊಬ್ಬರ ಇರುವಿಗೆ ಕಾರಣನಾಗಿದ್ದೀಯ. ಅನಿಮಿಷಾಧಿಪತಿ ದೇವತೆಗಳ ಒಡೆಯನೇ. ಅಸಾಧೂನಾಂ ಭಯ ಮುದೀರಯನ್ನಟತಿ, ದುರ್ಜನರಿಗೆ ಭಯವನ್ನು ನೀಡುತ್ತಾ ನೀನು ತಿರುಗಾಡುತ್ತೀಯ. ಅದರಿಂದಾಗಿ ಹೆಚ್ಚಿನ ಕೆಟ್ಟ ಕೆಲಸಗಳು ರಾತ್ರಿಯೇ ನಡೆಯುವಂಥದ್ದು. ಅಸಾಧೂನಾಂ ಭಯ ಮುದೀರಯನ್ ನಟತಿ ಪರಿತಃ ಆಶಾಪಾಲೈಹಿ. ಎಲ್ಲ ದೇವತೆಗಳು ದಿಕ್ಪಾಲಕರು ತಾವರೆಯನ್ನು ಹಿಡಿದು ಕಮಲ ಕೋಶಾಂಜಲಿಭಿ ತಾವರೆಯನ್ನು ಹಿಡಿದು ನಿನ್ನನ್ನು ಪೂಜಿಸುತ್ತಾರೆ. ಆ ದೇವರ ಸನ್ನಿಧಾನ ನನ್ನಲ್ಲಿದೆ ಅಂತ ಹೇಳಿ ಸೂರ್ಯನೂ ಕೂಡ ತಾವರೆಯನ್ನು ಹಿಡಿದಿರುವುದು. ಸೂರ್ಯನನ್ನು ಚಿಂತನೆ ಮಾಡಬೇಕಾದರೆ ಆಚಾರ್ಯರು ಹೇಳ್ತಾರೆ, 2 ಪದ್ಮವನ್ನು ಹಿಡಿದಂತೆ ಚಿಂತನೆ ಮಾಡಬೇಕು ಅಂತ. ಈ ತರಹದ ಸೂರ್ಯನ ಅಂತರ್ಯಾಮಿಯಾದ ನಾರಾಯಣನನ್ನು ಗದ್ಯದ ಮೂಲಕ ಯಾಜ್ಞವಲ್ಕ್ಯ ಸ್ತೋತ್ರ ಮಾಡಿದರು. ಅತಃ ಭಗವನಸ್ತವ ಚರಣ ನಳಿನ ಯುಗಳಂ ತ್ರಿಭುವನ ಗುರುಭಿ ಅಭಿವಂದಿತಂ ಅಯಾತಯಾಮಂ ಅಯಜುಕ್ಕಾಮ ಉಪತರಾಮಿ. ಅಯಾತಯಾಮ ಯಜುಕ್ಕಾಮ ಉಪತರಾಮಿ. ನನಗೆ ಯಜುರ್ವೇದ ಬೇಕು, ಅದಕ್ಕಾಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ಅಯಾತಯಾಮ. ಹಿಂದೆ ಯಾರಿಗೂ ಕೂಡ ಹೊಳಹಿಗೆ ಬರದ, ದೇವತೆಗಳಿಗೆ ಬಿಟ್ಟು ಋಷಿಗಳ ಹೊಳಹಿಗೆ ಬರದ ಯಜುರ್ವೇದವನ್ನು ನಾನು ಬಯಸ್ತೇನೆ ಅಂತ ಕೇಳಿದರು. ಅಯಾತಯಾಮ ಅನ್ನೋದಕ್ಕೆ ದೇವತೆಗಳನ್ನು ಬಿಟ್ಟು ಮನುಷ್ಯರಿಗೆ, ಋಷಿಗಳಿಗೆ ಹೊಳೆಯದ ವೇದವನ್ನು ನಾನು ದಕ್ಕಿಸಿಕೊಳ್ಳಬೇಕು ಅಂತ ಇದ್ದೇನೆ. ಸೂತೌವಾಚ ಏವಂ ಸ್ತುತಸ್ಸ ಭಗವಾನ್ ವಾಜಿರೂಪಧರೋ ರವಿಃ ಯಜೂಂಷಿ ಅಯಾತಯಾಮಾನಿ ಮುನಯೇದಾತ್ ಪ್ರಸಾದಿತಃ. ಈ ರೀತಿ ಸ್ತೋತ್ರ ಮಾಡಿದಾಗ ಸೂರ್ಯನಾಮಕ ದೇವ, ಸೂರ್ಯನ ಅಂತರ್ಯಾಮಿಯಾದ ನಾರಾಯಣ ಇಬ್ಬರೂ ಕೂಡ ಸಂತೋಷಗೊಂಡರು. ಸೂರ್ಯ ವಾಜಿರೂಪಧರೋ ರವಿಃ ಕುದುರೆಯ ರೂಪವನ್ನು ತಳೆದು ಬಂದು ಉಪದೇಶ ಮಾಡಿದ ಅಂತೆ ಯಾಜ್ಞವಲ್ಕ್ಯನಿಗೆ. ಅದಕ್ಕೆ ಇದನ್ನು ವಾಜಸನೇಯ ಅಂತ ಕರೀತಾರೆ. ಮಧ್ವಾಚಾರ್ಯರು ಅದನ್ನು ನಿರೂಪಣೆ ಮಾಡಿದ್ದಾರೆ ಉಪನಿಷತ್ ಭಾಷ್ಯ 1ರಲ್ಲಿ. ವಾಜಿರೂಪೇಣ ಸೂರ್ಯೇಣ
ಪ್ರೋಕ್ತಂ ವಾಜಸನೇಯಕಂ ಅಂತ. ಹೀಗೆ ಯಜುರ್ವೇದ ಬಂತು. ಯಜುರ್ಭಿರಕರೋಚ್ಛಾಕ ದಶಪಂಚಚತೈರ್ವಿಭು ಜಗೃಹು ವಾಜಸನ್ಯಸ್ತಾ ಕಾಣ್ವ ಮಧ್ಯಂದಿನಾದಯ. ಕಾಣ್ವರು, ಮಾಧ್ಯಂದಿನರು ಇವರೆಲ್ಲರೂ ಕೂಡ ಈ ವೇದ ಸಂಹಿತೆಯನ್ನು ಸ್ವೀಕರಿಸಿದರು. ಅದಕ್ಕೆ ಕಾಣ್ವ ಸಂಹಿತೆ, ಮಾಧ್ಯಂದಿನ ಸಂಹಿತೆ, ಹೀಗೆ ಬಹಳ ಉಂಟು. ಇವತ್ತು ಹೈಯೆಸ್ಟು ವೇದಗಳಲ್ಲಿ ಶಾಖೆ ಸಿಗೋದು, ಬಹಳ ಶಾಖೆಗಳು ಅಂತಂದರೆ ಅದು ಯಜುರ್ವೇದದ ಶಾಖೆಗಳೇ ಆಗಿದೆ. ಮೈತ್ರಾಯಣೀಯ ಸಂಹಿತೆ ಆಗಿರಬಹುದು, ಕಾಣ್ವ ಸಂಹಿತೆ, ವಾಜಸನೇಯ ಸಂಹಿತೆ, ಈ ರೀತಿ ಬಹಳ ಶಾಖೆಗಳು ಸಿಗೋದೇ ನಮಗೆ ಇವತ್ತು ಯಜುರ್ವೇದದ್ದು. ಒಂದು 4-5 ಶಾಖೆ ಆದರೂ ಸಿಗತ್ತೆ. ಋಗ್ವೇದದ್ದು 2 ಮಾತ್ರ, ಅಥರ್ವವೇದದ್ದು 1 ಮಾತ್ರ, ಪಿಪ್ಪಲಾದ ಸಂಹಿತೆ. ಸಾಮವೇದದ್ದು 3 ಶಾಖೆಗಳು ಸಿಗತ್ತೆ, ರಾಣಾಯನೀಯ, ಕೌಥುಮೀಯ, ಜೈಮಿನೀಯ ಅಂತ. ಈ ಯಜುರ್ವೇದದ ಶಾಖೆಗಳು ಹೀಗಾಯಿತು. ಜೈಮಿನೇ ಸಾಮಗಸ್ಯಾಸೀತ್ ಸುಮಂತುಸ್ತನಯೋ ಮುನೇ ಸುಮನ್ವಾನ್ ತತ್ಸುತಸ್ತಾಭ್ಯಾಂ ಏಕೈಕಾಂ ಪ್ರಾಹ ಸಂಹಿತಾಂ. ಸಾಮವೇದವನ್ನು ವೇದವ್ಯಾಸರಿಂದ ಪಡೆದು ಜಗತ್ತಿನಲ್ಲಿ ಹರಡುವ ಕಾರ್ಯಭಾರವನ್ನು ಹೊತ್ತ ಜೈಮಿನಿಗಳಿಗೆ ಸುಮಂತು ಅನ್ನುವ ಮಗ ಇದ್ದ. ಈ ಸುಮಂತು ಬೇರೆ. ಅಥರ್ವ ವೇದವನ್ನು ಜಗತ್ತಿನಲ್ಲಿ ಹರಡಿದ ವರುಣನ ಮಗ ಸುಮಂತು ಬೇರೆ. ಆ ಸುಮಂತುವಿನ ಮಗ ಸುಮನ್ವಾನ್ ಅಂತ ಹೇಳಿ, ಆ ಸುಮಂತು ಮತ್ತು ಸುಮನ್ವಾನ್ ಅವರಿಬ್ಬರು ಒಂದೊಂದು ಶಾಖೆಯನ್ನು ಪಡೆದರು. ಸುಕರ್ಮ ತಾಪಿ ತಚ್ಚಿಷ್ಯ ಸಾಮವೇದ ತರೋರ್ಮಹಾನ್. ಸುಕರ್ಮ ಅಂತ ಹೇಳಿ ಅವರ ಶಿಷ್ಯ, ಅವನು ಸಾಮವೇದದಿಂದ ಶಾಖೆ ಉಪದೇಶವನ್ನು ಪಡೆದು ಸಹಸ್ರಂ ಸಂಹಿತಾಭೇದಂ ಚಕ್ರೇ ಸಾಮ್ನಾಂ ತಥೋದ್ವಿಜ. 1000 ಹಾಡಿನ ಬಗೆಗಳನ್ನು ರೂಪಿಸಿದ್ದು. 1000 ಶಾಖೆಗಳು ಸಾಮವೇದಕ್ಕೆ ಎಲ್ಲಿಂದ ಶುರು ಆಯಿತು ಅಂದರೆ ಸುಕರ್ಮ ಇಂದ ಶುರು ಆಯಿತು. ಹಿರಣ್ಯನಾಭ, ಕೌಸಲ್ಯ, ಪೌಷ್ಯಂಜಿ ಇವರೆಲ್ಲರೂ ಕೂಡ ಸುಕರ್ಮನಿಂದ ಪಡೆದರು. ಆವಂತ್ಯ ಅನ್ನುವ ಶಿಷ್ಯ ಇದ್ದಾನೆ. ಆಮೇಲೆ ಪೌಷ್ಯಂಜಿ ಅಂತ ಹೇಳಿ ಒಬ್ಬ ಬಂದಿದ್ನಲ್ಲ, ಅವನಿಂದ ಲೌಗಾಕ್ಷಿ, ಲಾಂಗಲಿ, ಕುಲ್ಯ, ಕುಸೀದ, ಕುಕ್ಷಿ ಇವರೆಲ್ಲರೂ ಕೂಡ 100ರ ಸಂಖ್ಯೆಯಲ್ಲಿ ಸಂಹಿತೆಯನ್ನು ವಿಭಾಗ ಮಾಡಿದರು. ಕೃತೋ ಹಿರಣ್ಯನಾಭಸ್ಯ 24 ಸಂಹಿತಾ. ಈ ಹಿರಣ್ಯನಾಭನ ಒಬ್ಬ ಶಿಷ್ಯ ಕೃತ ಅಂತ, ಅವನು 24 ಶಾಖೆಗಳನ್ನಾಗಿ ಮಾಡಿದ ಅಂತೆ. ಮತ್ತೆ ಉಳಿದವುಗಳನ್ನು ಆವಂತ್ಯ ಜಗತ್ತಿನಲ್ಲಿ ಕೀರ್ತಿಗೆ ತಂದ. ಇವತ್ತೆಲ್ಲ ಉಪಲಬ್ಧವಾದದ್ದು 3. ಅಥರ್ವವಿತ್ ಸುಮಂತುಶ್ಚ ಶಿಷ್ಯ ಮಧ್ಯಾಪಯತ್ ಸ್ವಕಾಂ ಸಂಹಿತಾಂ ಸೋಪಿ ಪಥ್ಯಾಯ ವೇದ ದರ್ಶಾಯ ಚೋಕ್ತವಾನ್. ಅಥರ್ವ ವೇದವನ್ನು ಬಲ್ಲವ ಸುಮಂತು, ಆ ಸುಮಂತು ತಮ್ಮ ಶಿಷ್ಯರಿಗೆ ಕೊಟ್ಟಿದ್ದು. ಆ ಶಿಷ್ಯನ ಹೆಸರು, ಒಬ್ಬನ ಹೆಸರು ಪಥ್ಯ ಅಂತ, ಇನ್ನೊಬ್ಬನ ಹೆಸರು ವೇದದರ್ಶ ಅಂತ. ಈ ಸುಮಂತು, ಅವನ ಶಿಷ್ಯರು ಪಥ್ಯ ಮತ್ತು ವೇದದರ್ಶ ಇವರಿಬ್ಬರು ಕೂಡ ರಾಜರ್ಷಿಗಳಿಗೆ, ಅನೇಕ ಜನರಿಗೆ ಅಥರ್ವ ವೇದವನ್ನು ಉಪದೇಶ ಮಾಡಿದವರು. ಶಾಂತಿ ಪರ್ವದಲ್ಲಿ ಈ ವೇದಗಳ ವಿಷಯದ ಬಗ್ಗೆ ಒಂದು ಚರ್ಚೆ ಬರುತ್ತೆ. ರಾಜರಿಗೆ ಪೌರೋಹಿತ್ಯ ಮಾಡಿಸುವವರು ಅಥರ್ವ ವೇದವನ್ನು ಯಾಕೆ ಓದಬೇಕು, ಅಥವಾ ಅಥರ್ವ ವೇದವನ್ನು ಓದಿದವರೇ ರಾಜಪುರೋಹಿತರು ಯಾಕೆ ಆಗ್ತಾರೆ ಅಂತ. ಅದಕ್ಕೆ ಅಥರ್ವ ವೇದ ಅನ್ನೋದು ಅಧ್ಯಾತ್ಮಪರವಾಗಿದ್ದರೂ ನಮಗೆ ಆಳವಾಗಿ ಮುಟ್ಟೋದಿಲ್ಲ. ಮೇಲುನೋಟಕ್ಕೆ ಅದು ರಾಜನೀತಿಯನ್ನು, ಆಮೇಲೆ ಶತ್ರುನಾಶ ಮೊದಲಾದ, ವಶೀಕರಣ ಮೊದಲಾದ ಹೊರಗಡೆಯ ಸಂಗತಿ, ನಮ್ಮ ಮನಸ್ಸಿನ ಗಟ್ಟಿತನ, ರೋಗ ನಿವಾರಣೆ, ಯಕ್ಷ್ಮ ರೋಗಗಳು ಯಾವುದು, ಅರ್ಬುದ ರೋಗ ಯಾವುದು, ಇದೆಲ್ಲವನ್ನೂ ಕೂಡ ನಿವಾರಣೆ ಮಾಡುವಂತಹ ವೇದ. ಹೀಗಾಗಿ ಅದೆಲ್ಲ ಬೇಕಾಗಿರೋದು
ಬ್ರಾಹ್ಮಣರಿಗಲ್ಲ, ಕ್ಷತ್ರಿಯರಿಗೆ. ಅದರಿಂದಾಗಿ ಬ್ರಾಹ್ಮಣರು ಅದನ್ನು ಯಜ್ಞದಲ್ಲೇ ಹೆಚ್ಚು ಬಳಸೋಲ್ಲ. ಅದೇ ಬ್ರಾಹ್ಮಣರು ಅಥರ್ವ ವೇದವನ್ನು ಕ್ಷತ್ರಿಯರಿಗೆ ಹೆಚ್ಚು ಬಳಸ್ತಾರೆ. ಯಾಕೆಂದರೆ ಅವರೆಲ್ಲರ ಉದ್ದೇಶ ಇದೆಲ್ಲವೂ ಆಗಿರುತ್ತೆ, ಆದ್ದರಿಂದಾಗಿ ಅಂತ ಒಂದು ಉತ್ತರ ಕೊಡ್ತಾರೆ. ಶೌಕ್ಲಾಯನಿ ಬ್ರಹ್ಮವಾಲಿ ಮೋದೋ ಚಪ್ಪಿಪ್ಪಲಾಯನಿ ವೇದದರ್ಶಸ್ಯ ಶಿಷ್ಯಾಸ್ತೆ ಪಥ್ಯ ಶಿಷ್ಯಾನಥೋ ಶೃಣು. ಶೌಕ್ಲಾಯನಿ, ಬ್ರಹ್ಮವಾಲಿ, ಮೋದೋಷ, ಪಿಪ್ಪಲಾಯನಿ ಇವರೆಲ್ಲ ವೇದದರ್ಶನ ಶಿಷ್ಯರು. ಇನ್ನು ಪಥ್ಯ ಶಿಷ್ಯರ ಬಗ್ಗೆ ಹೇಳೋದಾದರೆ ಕುಮುದ ಶೌನಕೋ ಬ್ರಹ್ಮನ್ ಜಾಜಲಿಶ್ಚಾಪ್ಯಥರ್ವವಿತ್. ಕುಮುದ, ಶೌನಕ, ಜಾಜಲಿ ಅಂತ. ಬಭುಶಿಷ್ಯೋಥಾಂಗಿರತಃ ಸೈಂಧವಾಯನ ಏವಚ. ಹೀಗೆ ನಂತರ ಅಂಗಿರಸರ ಶಿಷ್ಯರು ಸೈಂಧವಾಯನರು, ಅವರಿಬ್ಬರೂ ಕೂಡ ಈ ಸಂಹಿತೆಯನ್ನು ಅಧ್ಯಯನ ಮಾಡಿದರು. ನಕ್ಷತ್ರಕಲ್ಪಶಾಂತಿಶ್ಚ ಕಾಶ್ಯಪಾಂಗಿರತಾದಯ ಏತೆ ಅಥರ್ವಣಾಚಾರ್ಯಾ ಶೃಣಪೌರಾಣಿಕಾನ್ ಮುನೇ. ನಕ್ಷತ್ರಕಲ್ಪ, ಶಾಂತಿ ಇವರೆಲ್ಲರೂ ಕೂಡ ಅಥರ್ವಣ ವೇದವನ್ನು ಜಗತ್ತಿನಲ್ಲಿ ಪ್ರವೃತ್ತಿ ಮಾಡಿದವರು. ಇನ್ನು ಇವರೆಲ್ಲ ವೇದವನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಿದವರು. ಪುರಾಣವನ್ನು ಪ್ರಸಾರ ಮಾಡಿದ ವೇದವ್ಯಾಸರ ಶಿಷ್ಯರ ಬಗೆಗೂ ತಿಳ್ಕೊಳ್ಬೇಕು. ತ್ರಯ್ಯಾರುಣಿ ಕಶ್ಯಪಶ್ಚ ಸಾವರ್ಣಿರಕೃತವರ್ಣಃ ವೈಶಂಪಾಯನಃ ರೀತೌ ಷಡ್ವೈ ಪೌರಾಣಿಕಾ ಇಮೇ. ನನ್ನ ಅಪ್ಪನಿಂದ 6 ಜನ ಪುರಾಣಿಕರು ತಯಾರಾದರು. ತ್ರಯ್ಯಾರುಣಿ, ಕಶ್ಯಪ, ಸಾವರ್ಣಿ, ಅಕೃತವರ್ಣ, ಶಿಂಶಪಾಯನ, ಹಾರೀತ ಅಂತ ಈ 6 ಜನ ಪುರಾಣವನ್ನು ಜಗತ್ತಿನಲ್ಲಿ ಎಲ್ಲೆಡೆ ಪ್ರಸಾರ ಮಾಡಿದರು. ಅದಕ್ಕಿಂತ ಮೊದಲು ಅಧೀಯಂತವ್ಯಾತ ಶಿಷ್ಯಾತ್ ಸಂಹಿತಾ ಮತ್ಪಿತುರ್ಮುಖಾತ್, ನಮ್ಮ ಅಪ್ಪನೇ ಅವರಿಗೆ ಪಾಠ ಹೇಳಿದ್ದು. ಏಕೈಕಾಮಹಮೇತೆ ಚಾಂ ಶಿಷ್ಯ ಸರ್ವಾಂ ಸಮಧ್ಯಗಾಂ, ನಾನು ಅವರ ಶಿಷ್ಯನಾದೆ, ಒಬ್ಬೊಬ್ಬರಿಂದ ಒಂದೊಂದು ಸಂಹಿತೆಯನ್ನು ಕಲಿತೆ. ಅದರಿಂದಾಗಿ ತಂದೆಯ ಶಿಷ್ಯರನ್ನು ಮಗ ಶಿಷ್ಯರಂತೆ ನಡೆಸ್ಕೊಳ್ಬೇಕು ಅಂತ ನಿಯಮ ಇಲ್ಲ ಅಂತ ಅರ್ಥ ಆಗುತ್ತೆ. ಕಾಶ್ಯಪೋಹಂ ಚತಾವರಣಿ ರಾಮ ಶಿಷ್ಯೋ ಕೃತವರ್ಣಃ ಅಧೀಮಹಿ ವ್ಯಾಸಪುತ್ರಾತ್ ಚತಸ್ರೋ ಮೂಲ ಸಂಹಿತಾ. ಆಮೇಲೆ ನಾನು ಕಾಶ್ಯಪ, ಆಮೇಲೆ ಸಾವರ್ಣಿ, ವೇದವ್ಯಾಸರ ಪರಶುರಾಮನ ಶಿಷ್ಯ ಅಕೃತವರ್ಣ, ಈ 4 ಜನ ವ್ಯಾಸಪುತ್ರಾತ್ ಶುಕಾಚಾರ್ಯರಿಂದ 4 ಮೂಲ ಸಂಹಿತೆಯನ್ನು ಅಧ್ಯಯನ ಮಾಡಿದೆವು. ಹೀಗೆ ಹಲವಾರು ಜನರಿಂದ ಹಲವಾರು ವಿದ್ಯೆಯನ್ನು ನಾವು ಕಲಿತೆವು. ಪುರಾಣ ಲಕ್ಷಣಂ ಬ್ರಹ್ಮನ್ ಬ್ರಹ್ಮರ್ಷಿಭಿರ್ನಿರೂಪಿತಂ ಶೃಣುಷ್ವ ಬುದ್ಧಿಮಾಶ್ರಿತ್ಯ ವೇದಶಾಸ್ತ್ರಾನುತಾರತಃ. ಒಂದು ಪುರಾಣ ಅಂತ ಆಗಬೇಕಾದ್ರೆ ಇಷ್ಟು ಲಕ್ಷಣ ಇರಬೇಕು, 10 ಲಕ್ಷಣ. ಇದನ್ನು ಕೇಳು, ಈ ಪುರಾಣದಲ್ಲಿ ಇದು ಇರಲೇಬೇಕು. ಸರ್ಗಶ್ಚೈವ ವಿಸರ್ಗಶ್ಚ ವೃತ್ತಿರಕ್ಷಾಂತರಾಣಿ ಚ ವಂಶಸ್ತಥಾನುಚರಿತಂ ಸಂಸ್ಥಾ ಹೇತುಸ್ತದಾಶ್ರಯ. ಸರ್ಗ, ವಿಸರ್ಗ, ವೃತ್ತಿ, ರಕ್ಷಾ, ಅಂತರ, ವಂಶ, ಅನುಚರಿತ, ಸಂಸ್ಥಾ, ಹೇತು, ಅಪಾಶ್ರಯ, ಈ 10 ಏನಿದೆ ಒಂದು ಪುರಾಣದ ಲಕ್ಷಣ. ಒಂದು ಪುರಾಣದಲ್ಲಿ ಇಷ್ಟು ಇರಬೇಕು. ದಶಭಿರ್ಲಕ್ಷಣೈರ್ಯುಕ್ತಂ ಪುರಾಣಂ ತದ್ವಿದೋ ವಿದುಹು. ಈ 10 ಲಕ್ಷಣಗಳಿದ್ದರೆ ಒಂದನ್ನು ಪುರಾಣ ಅಂತ ಕರೀತಾರೆ. ಕ್ವಚಿತ್ ಪಂಚವಿಧಂ ಬ್ರಹ್ಮನ್ ಮಹದಲ್ಪವ್ಯವಸ್ಥೆಯ. ಕೆಲವೊಂದು ಕಡೆ ಇದನ್ನೇ 5 ಲಕ್ಷಣಗಳಿಂದಲೂ ಕೂಡ ಹೇಳ್ತಾರೆ. ಬೇರೆ ಪುರಾಣಗಳಲ್ಲಿ, ವಿಷ್ಣು ಪುರಾಣ ಮೊದಲಾದವುಗಳಲ್ಲಿ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂ ಚೈತೆ ಪುರಾಣಂ ಪಂಚಲಕ್ಷಣಂ ಅಂತ 5 ಲಕ್ಷಣಗಳಿದ್ದರೆ ಅದನ್ನು ಪುರಾಣ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಮಹದಲ್ಪ ವ್ಯವಸ್ಥೆಯ ಈ 5ರೊಳಗಡೆ ಈ 5ಅನ್ನು ಸೇರಿಸಬಹುದು. ಆ 5ಅನ್ನೇ ಬಿಡಿಸಿದ್ರೆ 10 ಆಗತ್ತೆ. ಅದರಿಂದಾಗಿ ಒಟ್ಟು 10 ಲಕ್ಷಣಗಳು ಇರಬೇಕು ಒಂದು ಪುರಾಣ ಅಂತಾಗಲಿಕ್ಕೆ. ಆ ಪುರಾಣದ ಲಕ್ಷಣಗಳನ್ನು ಏನು ಹಾಗಂದರೆ, ಸರ್ಗ ಅಂದ್ರೇನು, ವಿಸರ್ಗ ಅಂದ್ರೇನು, ವೃತ್ತಿ ಅಂದ್ರೇನು, ರಕ್ಷಾ ಅಂದ್ರೇನು, ಅಂತರ ಅಂದ್ರೇನು, ವಂಶ ಅಂದ್ರೇನು, ಅನುಚರಿತ ಅಂದ್ರೇನು,
ಸಂಸ್ಥಾ ಹೇತು ಅಪಾಶ್ರಯ ಇದಕ್ಕೆಲ್ಲ ಏನರ್ಥ ಅಂದರೆ ವೇದವ್ಯಾಸರೇ ವಿವರಣೆ ಮಾಡಿದ್ದಾರೆ 10 ಲಕ್ಷಣಗಳು ಪುರಾಣದ್ದು. ಆ 10 ವಿಷಯಗಳು ಯಾವುದು ಅನ್ನೋದನ್ನು ನಾಳೆಯ ದ್ವಾದಶಿಯ ಪ್ರದೋಷದಲ್ಲಿ ಇದನ್ನು ಚಿಂತನೆ ಮಾಡೋಣ. ಶುಕಾಚಾರ್ಯರ ವಿಶೇಷ ಸನ್ನಿಧಾನ ರುದ್ರ ರೂಪದಿಂದ ಅವರು ತಿರುಗ್ತಾ ಇರ್ತಾರೆ 6ರಿಂದ 9ರವರೆಗೆ. ನಾವು 7ರಿಂದ 8ರ ತನಕ ಇದನ್ನು ಚಿಂತನೆ ಮಾಡಲಿದ್ದೇವೆ. ಅಲ್ಲಿಗೆ ಇದು 6ನೇ ಅಧ್ಯಾಯ ಮುಗಿಯುತ್ತೆ. ಮತ್ತು ಇನ್ನು ಉಳಿದ 6 ಅಧ್ಯಾಯಗಳು ಇದೆ. ಮಾರ್ಕಂಡೇಯರ ಕಥೆಯೆಲ್ಲ ಮುಂದೆ ಬರಲಿಕ್ಕಿದೆ. ಅದನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ, ಈ ತನಕ ನಾವು ಏನು ಕೇಳಿದ್ದೇವೆ, ಶ್ರಾವಣ ಯಜ್ಞ ಆಗಿದೆ. ಇದರಿಂದ ದೇವರು ಪ್ರೀತನಾಗಿ ನಮಗೆ ಜ್ಞಾನದ ಸುಖವನ್ನು ನೀಡಲಿ ಅಂತ ಎಲ್ಲರೂ ಬೇಡಿಕೊಳ್ಳೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣ ಕೃಷ್ಣ ಕೃಷ್ಣ.